ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ದೇಗುಲ ದಂಗಲ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಲಿಂದ ಮೇಲೆ ಕಾಂಗ್ರೆಸ್ ಸರ್ಕಾರ ವಿವಾದಗಳನ್ನ ತನ್ನ ಮೈ ಮೇಲೆ ಎಳೆದುಕೊಳ್ತಾ ಇದೆಯಾ? ಯಾಕೆ ಈ ಪ್ರಶ್ನೆ ಅನ್ನೋದು ನಿಮಗೆ ಈಗಾಗಲೇ ಅರ್ಥ ಆಗಿರಬಹುದು. ಕೈ ಮುಗಿದು ಒಳಗೆ ಬಾ ಅನ್ನುವ ಸಾಲನ್ನ ಅಳಿಸಿ ಹಾಕಿ ಧೈರ್ಯವಾಗಿ ಪ್ರಶ್ನಿಸುವ ರೀತಿಯಲ್ಲಿ ಬದಲಾವಣೆ ಮಾಡಲಾಗಿದೆ. ಅದಕ್ಕೆ ಒಂದು ವಾಟ್ಸ್ಆಪ್ ಚಾಟ್ ನಡೆಯುತ್ತೆ. ಆ ವಾಟ್ಸ್ಆಪ್ ಚಾಟ್ ನಲ್ಲಿ ಕೈ ಮುಗಿಯುವುದು ಗುಲಾಮಗಿರಿಯ ಪದ ಅಂತ ಮೆನ್ಷನ್ ಮಾಡಲಾಗಿದೆ. ರಿಪೋರ್ಟ್ ರಿಗಾರ್ಡಿಂಗ್ ಚೇಂಜ್ ಆಫ್ ಸ್ಲೇವರಿ ಪೇಸ್ ಇನ್ KREIS ಸ್ಕೂಲ್ಸ್. ಹಂಗಿದ್ದೊಂದು ಲಿಸ್ಟ್ ಸಿಕ್ಕಿದೆ. ಯಾವ ಯಾವ ಶಾಲೆಗಳಲ್ಲಿ ಬದಲಾವಣೆ ಆಗಿದೆ, ಯಾವ ಯಾವ ಶಾಲೆಗಳಲ್ಲಿ ಇನ್ನೂ ಬದಲಾವಣೆ ಆಗಿಲ್ಲ. ಕೈ ಮುಗಿದು ಒಳಗೆ ಬಾ, ಜ್ಞಾನ ದೇಗುಲವಿದು. ಇದನ್ನ ಬದಲಾಯಿಸಿ ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸು. ಶಾಲೆಗಳಿಗೆ ಈ ರೀತಿಯ ಬದಲಾವಣೆ ತರಲಾಗಿದೆ. ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳಿಗೆ ಹೋದಾಗ ಶಾಲೆಯ ಮುಂಬಾಗಿಲಿನಲ್ಲಿ ಅಥವಾ ಹೆಬ್ಬಾಗಿಲಿನಲ್ಲಿ ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ ಅಂತ ಬರೆಸಿರ್ತಾರೆ. ಅದನ್ನ ಬದಲಾಯಿಸಿ ಧೈರ್ಯವಾಗಿ ಪ್ರಶ್ನಿಸು ಅಂತ ಬರೆಸಲಾಗಿದೆ. ಧೈರ್ಯವಾಗಿ ಪ್ರಶ್ನಿಸು ಅಂತ ಬರೆಸಿದ್ರಲ್ಲಿ ತಪ್ಪೇನೂ ಇಲ್ಲ. ಮಕ್ಕಳು ಪ್ರತಿಯೊಬ್ಬರು ಪ್ರಶ್ನಿಸಬೇಕು, ಪ್ರಶ್ನಿಸಿ ವಿಷಯವನ್ನ ಅರ್ಥೈಸಿಕೊಳ್ಬೇಕು. ಕಿಂಚಿತ್ ಅನುಮಾನ ಆ ಸಬ್ಜೆಕ್ಟ್ನಲ್ಲಿ, ಆ ವಿಷಯದಲ್ಲಿ ಉಳಿದಿದ್ರು ಅದನ್ನ ಪ್ರಶ್ನಿಸಬೇಕು. ಆದ್ರೆ ವಾಟ್ಸ್ಆಪ್ ಚಾಟ್ನಲ್ಲಿ, ಯಾವ ವಾಟ್ಸ್ಆಪ್ ಚಾಟ್? KREIC ಅಫಿಷಿಯಲ್ ಟೀಮ್, ಇದರ ಅಡ್ಮಿನ್ ಮಣಿವಣ್ಣನ್, ಇವರ ಚಾಟ್ನಲ್ಲಿ, ಇವರ ಗ್ರೂಪ್ನಲ್ಲಿ ಒಂದು ಚರ್ಚೆಯಾಗುತ್ತೆ. ಅದರಲ್ಲಿ ಒಂದು ಲಿಸ್ಟ್ ಅನ್ನ ಪೋಸ್ಟ್ ಮಾಡ್ತಾರೆ. ಆ ಲಿಸ್ಟಿನ ಹೆಡ್ಡಿಂಗ್ ಇರೋದು ರಿಪೋರ್ಟ್ ರಿಗಾರ್ಡಿಂಗ್ ಚೇಂಜ್ ಆಫ್ ಸ್ಲೇವರಿ ಪ್ರೇಸ್ ಇನ್ ದ KREIS ಸ್ಕೂಲ್ಸ್. ಚರ್ಚೆಗಳು ನಡೀತಾ ಇರುವಾಗ ರೆಸ್ಪೆಕ್ಟೆಡ್ ಮಜೋರ್ ಮಣಿ ಸರ್, ರಿಗಾರ್ಡಿಂಗ್ ದ ಚೇಂಜ್ ಆಫ್ ಸ್ಲೇವರಿ ಪ್ರೇಸ್ ಇನ್ KREIC ಸ್ಕೂಲ್ಸ್, ವಿ ಹ್ಯಾವ್ ಇನ್ಫಾರ್ಮ್ಡ್ ಆಲ್ ಡಿಸ್ಟ್ರಿಕ್ಟ್ DCOs ಅಂತ ಬರುತ್ತೆ. ಏನು ಮಾಡೋದಕ್ಕೆ ಹೊರಟಿದ್ದಾರೆ ಇವರು? ಏಕಾಏಕಿ ಸಿದ್ದರಾಮಯ್ಯ ಅವರು ಎಲ್ಲೋ ಹೋಗಿ ನಿಂತು ಮಾತಾಡ್ತಿರ್ತಾರೆ ಸ್ಟೇಜ್ ಮೇಲೆ, ಅಲ್ಲಿ ಹಿಜಾಬ್ ವಿಷಯ ತೆಗೆದು ಬಿಡ್ತಾರೆ. ಮತ್ತೊಂದು ಕಡೆ ಸರಸ್ವತಿ ಪೂಜೆಗೆ ಅಪಸ್ವರ ಎತ್ತಲಾಗುತ್ತೆ. ಈಗ ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ ಅನ್ನೋದು, ಕೈ ಮುಗಿದು ಒಳಗೆ ಬನ್ನಿ ಅನ್ನೋದು ಸ್ಲೇವರಿ ಪ್ರೇಸ್ ಅಂತ ಪ್ರೊಜೆಕ್ಟ್ ಮಾಡ್ಲಾಗ್ತಾ ಇದೆ. ವಾಟ್ ಇಸ್ ರಾಂಗ್ ಇನ್ ಇಟ್? ಯಾವುದು ಗುಲಾಮಗಿರಿಯ ಸಂಕೇತ? ಜ್ಞಾನ ದೇಗುಲ ಇದು, ಕೈ ಮುಗಿದು ಒಳಗೆ ಬನ್ನಿ ಮಕ್ಕಳೇ ಅನ್ನೋದು ಗುಲಾಮಗಿರಿಯ ಸಂಕೇತ ಹೇಗಾಗುತ್ತೆ? ಎರಡು ಪ್ರಿಂಟ್ಔಟ್ ಕಾಪೀಸ್ ಅನ್ನ ನಮ್ಮ ಸ್ಕ್ರೀನ್ನಲ್ಲೂ ಕೂಡ ನಿಮಗೆ ಮುಂದಿನ ಹಂತದಲ್ಲಿ ತೋರಿಸ್ತಾರೆ. ಈ ಪ್ರಿಂಟ್ಔಟ್ ಕಾಪಿ ಇದೆಯಲ್ಲ, ಇದು ವಾಟ್ಸ್ಆಪ್ ಚಾಟ್. ಎಸ್, ನನ್ನ ಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರಾ. ರಿಪೋರ್ಟ್ ರಿಗಾರ್ಡಿಂಗ್ ಚೇಂಜ್ ಆಫ್ ಸ್ಲೇವರಿ ಪ್ರೇಸ್, ಗುಲಾಮಗಿರಿಯ ಪದವನ್ನ ತೆಗೆಯಲಾಗಿದೆ. ಅದನ್ನ ಬದಲಾವಣೆ ಮಾಡುವ ಕುರಿತಾಗಿ ಒಂದು ವರದಿ. ಎಷ್ಟು ಶಾಲೆಗಳಿವೆ? ವಸತಿ ನಿಲಯಗಳು. ಆಕ್ಷನ್ ಟೇಕನ್ ರಿಪೋರ್ಟ್, ಕರೆಕ್ಟ್, ಆಕ್ಷನ್ ಟೇಕನ್ ರಿಪೋರ್ಟ್. ಎಷ್ಟು ಗುಲಾಮಗಿರಿಯ ಪದ, ಸ್ಲೇವರಿ ಪ್ರೇಸ್, ಅದನ್ನ ಯಾವ ಶಾಲೆಗಳಲ್ಲಿ ಬದಲಾಯಿಸಲಾಗಿದೆ, ಯಾವ ಶಾಲೆಗಳಲ್ಲಿ ಬದಲಾಯಿಸಲಾಗಿಲ್ಲ ಅನ್ನೋದರ ರಿಪೋರ್ಟ್. ಅದರಲ್ಲಿ ಒಬ್ಬರು ಅದನ್ನ ಕೋಟ್ ಮಾಡಿ ಹೇಳ್ತಾರೆ, ರಿಗಾರ್ಡಿಂಗ್ ದ ಚೇಂಜ್ ಆಫ್ ಸ್ಲೇವರಿ ಪ್ರೇಸ್. ಏನು ಮಾಡೋದಕ್ಕೆ ಹೊರಟಿದ್ದೀರಾ? ಮಕ್ಕಳಲ್ಲಿ
ಆರಂಭದ ಹಂತದಲ್ಲಿ ವಿದ್ಯಾಭ್ಯಾಸ ಕೊಡಬೇಕಾದ ಹಂತದಲ್ಲಿ ಈ ರೀತಿ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಬ್ರಿಟಿಷರು ಬಿಟ್ಟು ಹೋದ್ರು, ಆದ್ರೆ ಅವರ ಸೂತ್ರ ಬಿಟ್ಟು ಹೋಗಿಲ್ಲ. ನಾವೆಲ್ಲರೂ ಹಿಡ್ಕೊಂಡು ನಮ್ಮ ಮಕ್ಕಳಲ್ಲೂ ಅದನ್ನ ತುಂಬಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವ ನಾವು. ಯಾವ ಖುಷಿಗೆ ಇದನ್ನೆಲ್ಲ ಮಾಡಕ್ ಹೊರಟಿದ್ದಾರೆ? ಅಂಡ್ ಇದರ ಗಂಭೀರತೆ ಏನಂದ್ರೆ ಅಫಿಷಿಯಲ್ ಆರ್ಡರ್ ಇಲ್ಲ, ಮೌಖಿಕ ಮಾತ್ರ, ಓರಲ್ ಆರ್ಡರ್. ಇನ್ನೂ ತಮಾಷೆ ವಿಷಯ ಏನಂದ್ರೆ ಯಾವ ಮಣಿವಣ್ಣನ್ ಇದರ ಬಗ್ಗೆ ಡೈರೆಕ್ಷನ್ಸ್ ಹೊರಡ್ತಾರೋ ಅವರು ಹೇಳ್ತಾರೆ, ಡೋಂಟ್ ಆಸ್ಕ್ ನಾನ್ಸೆನ್ಸ್ ಕ್ವೆಶ್ಚನ್ಸ್. ಮಕ್ಕಳ ವಿದ್ಯಾ ದೇಗುಲದಲ್ಲಿ ಏನ್ ಬರೆಸ್ತಾ ಇದ್ದಾರೆ? ಧೈರ್ಯವಾಗಿ ಪ್ರಶ್ನಿಸಿ, ಧೈರ್ಯವಾಗಿ ಪ್ರಶ್ನಿಸಿ. ಆ ಗ್ರೂಪ್ನಲ್ಲಿ ಇದ್ದ ಕೆಲವರು ಇದನ್ನ ಕ್ವೆಶ್ಚನ್ ಮಾಡಿದ್ದಕ್ಕೆ ಮಣಿವಣ್ಣನ್ ಹೇಳ್ತಾರೆ, ಡೋಂಟ್ ಆಸ್ಕ್ ನಾನ್ಸೆನ್ಸ್ ಕ್ವೆಶ್ಚನ್ಸ್. ಸರ್ಕಾರದಿಂದ ಅಧಿಕೃತ ಮುದ್ರೆ ಬೀಳದ ಆದೇಶ ಇದು. ತಮಗೆ ತಾವೇ ಸ್ವ ಇಚ್ಛೆಯಿಂದ ತೆಗೆದುಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಆ ಅಧಿಕಾರ ಈ ಅಧಿಕಾರಿಗೆ ಕೊಟ್ಟಿದ್ಯಾರು? ಇದರ ಬ್ಯಾಟಿಂಗ್ ತುಂಬಾ ಜನ ಮಾಡಿದ್ರು, ಸಚಿವರೆಲ್ಲರೂ ನಿಂತ್ಕೊಂಡ್ರು. ಯಾಕೆ ಧೈರ್ಯವಾಗಿ ಪ್ರಶ್ನಿಸೋದು ತಪ್ಪಲ್ರಿ? ಶಿಕ್ಷಣ ತಜ್ಞ ನರಸಿಂಹಯ್ಯ ಅವರು ಒಂದು ಮಾತು ಹೇಳ್ತಾರೆ, ಪ್ರಶ್ನಿಸದೆ ಯಾವುದನ್ನು ಒಪ್ಪಬೇಡ, ಪ್ರಶ್ನಿಸಿ ಅದಕ್ಕೆ ಉತ್ತರ ಪಡೆದುಕೊಳ್ಳಂತ. ಒಬ್ಬ ಸ್ವಾಮೀಜಿ ಕೇಳ್ತಾರೆ, ನೀವು ಕೊಡೋ ವಾಚ್ ನನಗೆ ಯಾವ ಪ್ರಯೋಜನ ಆಗಲ್ಲ, ನಾನು ಬಡವ, ನನಗೊಂದು ಕುಂಬಳಕಾಯಿ ಕೊಡಿ ಅಂತ. ಪ್ರಶ್ನೆ ಮಾಡುವ ತಾಕತ್ತು ಅದು. ಮಕ್ಕಳಲ್ಲಿ ವಿನಯತೆ ಬೆಳೆಸದೆ ಧೈರ್ಯ ಹೆಂಗೆ ತುಂಬ್ತೀರಿ ನೀವು? ಇದೇ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆನ ನಾನು ಆರಂಭಿಸ್ತಾ ಇದ್ದೀನಿ. ಗಣ್ಯ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ವಕ್ತಾರರಾದ ಮಹೇಶ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಮಹೇಶ್ ಗೌಡ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾದ GS ಪ್ರಶಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಶಾಂತ್ ಅವರೇ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ನಮಗೆ ಲಿಂಕ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಟರಾಜ್ ಗೌಡ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಚಿಂತಕರಾದ ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ಅವರು ಮೈಸೂರಿನಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್ ಚಂದ್ರ ಗುರು ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮಾತಾಡ್ತೀನಿ ಸರ್. ಮೊದಲಿಗೆ ನಮ್ಮ ಕಾಂಗ್ರೆಸ್ ವಕ್ತಾರರಿಂದ ನಾನು ಇವತ್ತಿನ ಚರ್ಚೆನ ಆರಂಭಿಸ್ತಾ ಇದ್ದೀನಿ. ನಟರಾಜ್ ಗೌಡ್ರೆ, ಏನ್ ಮಾಡಕ್ ಹೊರಟಿದೆ ಸರ್ಕಾರ? ಅಧಿಕಾರಿಗಳು ತಗೊಳ್ತಾ ಇರೋ ಡಿಸಿಷನ್ ಸರ್ಕಾರಕ್ಕೂ ಗೊತ್ತಿಲ್ವಾ, ಅಥವಾ ಸರ್ಕಾರ ತೆಗೆದುಕೊಂಡಿರೋ ಡಿಸಿಷನ್ ಏನ ಇದು ಅಧಿಕೃತನ? ಏನಾಗ್ತಿದೆ ಈ ವಿಷಯದಲ್ಲಿ? ಇಲ್ಲ, ಈಗ ಇದು ಒಂದು ಚರ್ಚೆ ಆಗಿದೆ. ಏನು ಟೀಚರ್ಗಳ ಮಧ್ಯದಲ್ಲಿ ಮತ್ತೆ ಅಧಿಕಾರಿಗಳ ಮಧ್ಯದಲ್ಲಿ ಒಂದು ಚರ್ಚೆ ಆಗಿದೆ. ಆ ಚರ್ಚೆಯಲ್ಲಿ ಈ ತರ ಒಂದು ಘೋಷವಾಕ್ಯವನ್ನ ನಾವು ಇಂಪ್ರೂವೈಸ್ ಮಾಡ್ಬೇಕು ಅಂತ ಒಂದು ಚರ್ಚೆ ಬಂದಿದೆ. ಅದಕ್ಕೆ ತುಂಬಾ ಜನ ಸಲಹೆಗಳು ಕೊಟ್ಟಿದ್ದಾರೆ. ಆ ಸಲಹೆಯಲ್ಲಿ ಇದು ಒಂದು ಕೂಡ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸುವಂತ ಅದು ಒಂದು ಒಳ್ಳೆಯ ಆಲೋಚನೆ ಅದು. ಯಾಕಂದ್ರೆ ಮಕ್ಕಳಿಗೆ ಆ ಒಂದು ಆತ್ಮವಿಶ್ವಾಸ ಇರಬೇಕು, ಆತ್ಮಸ್ಥೈರ್ಯ ಬರಬೇಕು, ವ್ಯಕ್ತಿತ್ವ ವಿಕಸನ ಆಗಬೇಕು. ಅವ್ರು ಪ್ರಶ್ನಿಸುವ ಮುಖಾಂತರ ಅವ್ರಿಗೆ ವಿಚಾರಗಳು ಜಾಸ್ತಿ ಬರಬೇಕು. ಈ ಕಂದಾಚಾರ, ಮೂಢನಂಬಿಕೆಗಳು ಇವುಗಳನ್ನೆಲ್ಲ ಪ್ರಶ್ನೆ ಮಾಡ್ಬೇಕು, ಅಥವಾ ಅನ್ಯಾಯ ಅಸಮಾನತೆಗಳನ್ನ ಪ್ರಶ್ನೆ ಮಾಡ್ಬೇಕು. ಈ ರೀತಿಯ ಒಂದು ನಾಯಕತ್ವ ಗುಣ ಮಕ್ಕಳು ಬರಬೇಕು ಅಂತ ಒಂದು ಒಳ್ಳೆಯ ಸಲಹೆಗಳು ಬಂದಿದಾವೆ. ಅದನ್ನ ಅಧಿಕೃತವಾಗಿ ನಾವು ತೀರ್ಮಾನ ಮಾಡಿಲ್ಲ, ಸರ್ಕಾರ ಅಧಿಕೃತವಾಗಿ ನಾವು ಹೊರಡಿಸಿರ್ಲಿಲ್ಲ. ಆದ್ರೆ ಕೆಲವು ಟೀಚರ್ಗಳು ನಟರಾಜ್ ಗೌಡ್ರೆ ಪ್ಲೀಸ್ ರಿಪೀಟ್ ಯೋರ್ ವರ್ಡ್. ಇವಾಗ ಕೊನೆ ಸಾಲ ಹೇಳಿ. ಅದು ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಅಧಿಕೃತವಾಗಿ ನಾವೇನು ಅಧಿಕೃತವಾಗಿ ಹೇಳಿಲ್ಲ ಸರ್. ಮಣಿವಣ್ಣನ್, ಅಡ್ಮಿನ್ ಆಫ್ ದ ಗ್ರೂಪ್, paint this slogan everywhere in all 833 schools. ಅದಾದ ಮೇಲೆ ಅವರ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ನೀವು ಈಗಾಗಲೇ ಕೇಳಿರ್ತೀರಾ, ಡೋಂಟ್ ಆಸ್ಕ್ ನಾನ್ಸೆನ್ಸ್ ಕ್ವೆಶ್ಚನ್ಸ್. ನಾನು ಒಂದು ಸ್ಕೂಲು, ಒಂದಷ್ಟು ಮಕ್ಕಳು, ಪ್ರಿನ್ಸಿಪಾಲ್ ಜೊತೆ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿದ್ದೀನಿ, ನಾನು ಆ ಡಿಸಿಷನ್ ಅನ್ನ ಮಾಡಬೇಕು ಅಷ್ಟೇ ಅಂತ. ನಾನು ನಿಮ್ಮ ರಿಯಾಕ್ಷನ್ ಪಡ್ಕೊಳ್ಳೋದಕ್ಕೆ ಮುಂಚೆ ಐ ವಾಂಟ್ ಟು ಪ್ಲೇ ದಟ್ ಆಡಿಯೋ ಇದ್ರೆ ಪ್ಲೇ ಮಾಡಿ. ಮಣಿವಣ್ಣನ್ ಆಡಿಯೋ. ಕೂತ್ಕೊಂಡು ಚರ್ಚೆ ಮಾಡಿ ಅವರೇ ಹೇಳಿರೋದು. ನಾನು ಫೈನಲೈಸ್ ಮಾಡಿದ್ದೇನೆ. ಇನ್ನು ಮುಂದೆ ಏನು ಚೇಂಜ್ ಮಾಡಬೇಡಿ, ದಿಸ್ ಇಸ್ ದ ಫೈನಲ್ ಥಿಂಗ್. ಆಕ್ಚುಲಿ ನಾನು ಏನು ಪಿನ್ ಮಾಡಿದ್ದೀನಿ ಅದು ಮಾಡ್ಕೊಂಡು ಹೋಗಿ. ಐ ಡೋಂಟ್ ವಾಂಟ್ ಎನಿಬಡಿ ಟು ಗಿವ್ ಎನಿ ಮೋರ್ ಫರ್ದರ್ ಐಡಿಯಾಸ್ ಅಂಡ್ ವೇಸ್ಟ್ ಮೈ ಟೈಮ್ ಅಂಡ್ ಯುವರ್ ಟೈಮ್. ಅರ್ಥ ಆಯ್ತು ಅಂತ ಎಲ್ಲರಿಗೂ? ಥ್ಯಾಂಕ್ ಯು. ಐ ಡೋಂಟ್ ಹ್ಯಾವ್ ಟೈಮ್ ಅಂಡ್ ಡೋಂಟ್ ರೈಟ್ ನಾನ್ಸೆನ್ಸ್. ಆ್ಯಕ್ಚುಲಿ ಏನು ಬರೀಬೇಕು ಅಂದರೆ ನಾನು ಒಂದು ಕಾಲೇಜಲ್ಲಿ ಸ್ಕೂಲಿಗೆ ಕೂತ್ಕೊಂಡು ಶಿಕ್ಷಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರೇ ಹೇಳಿರೋದು. ನಾನು ಫೈನಲೈಸ್ ಮಾಡಿದ್ದೇನೆ. ಇನ್ನು ಮುಂದೆ ಏನು ಚೇಂಜ್ ಮಾಡಬೇಡಿ, ದಿಸ್ ಇಸ್ ದ ಫೈನಲ್ ಥಿಂಗ್. ಆ್ಯಕ್ಚುಲಿ ನಾನು ಏನು ಪಿನ್ ಮಾಡಿದ್ದೀನಿ ಅದು ಮಾಡ್ಕೊಂಡು ಹೋಗಿ. ಐ ಡೋಂಟ್ ವಾಂಟ್ ಎನಿಬಡಿ ಟು ಗಿವ್ ಎನಿ ಮೋರ್ ಫರ್ದರ್ ಐಡಿಯಾಸ್ ಅಂಡ್ ವೇಸ್ಟ್ ಮೈ ಟೈಮ್ ಅಂಡ್ ಯುವರ್ ಟೈಮ್. ಅರ್ಥ ಆಯ್ತು ಅಂತ ಎಲ್ಲರಿಗೂ? ಥ್ಯಾಂಕ್ ಯು. ಐ ಡೋಂಟ್ ಹ್ಯಾವ್ ಟೈಮ್ ಅಂಡ್ ಡೋಂಟ್ ರೈಟ್ ನಾನ್ಸೆನ್ಸ್. ಆ್ಯಕ್ಚುಲಿ
ಏನು ಬರೀಬೇಕು ಅಂದ್ರೆ ನಾನು ಒಂದು ಕಾಲೇಜಲ್ಲಿ ಸ್ಕೂಲಿಗೆ ಕೂತ್ಕೊಂಡು ಶಿಕ್ಷಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರೇ ಹೇಳಿರೋದು ನಾನು ಫೈನಲೈಸ್ ಮಾಡಿದ್ದೇನೆ. ಇನ್ನು ಮುಂದೆ ಏನು ಚೇಂಜ್ ಮಾಡಬೇಡಿ, ದಿಸ್ ಇಸ್ ದ ಫೈನಲ್ ಥಿಂಗ್ ಆ್ಯಕ್ಚುಲಿ. ನಾನು ಏನು ಪಿನ್ ಮಾಡಿದ್ದೀನಿ ಅದು ಮಾಡ್ಕೊಂಡು ಹೋಗಿ. ಐ ಡೋಂಟ್ ವಾಂಟ್ ಎನಿಬಡಿ ಟು ಗಿವ್ ಎನಿ ಮೋರ್ ಫರ್ದರ್ ಐಡಿಯಾಸ್ ಅಂಡ್ ವೇಸ್ಟ್ ಮೈ ಟೈಮ್ ಅಂಡ್ ಯುವರ್ ಟೈಮ್. ಅರ್ಥ ಆಯ್ತಂತ ಎಲ್ಲರಿಗೂ. ಥ್ಯಾಂಕ್ ಯು. ನಟರಾಜ್ ಗೌಡ್ರೆ, ಅಫಿಷಿಯಲ್ ಆರ್ಡರ್ ಹೊರಟಿಲ್ಲ ಅಂತ ನೀವೀಗ ಅಷ್ಟೇ ಹೇಳಿದ್ರಿ. ಮಣಿವಣ್ಣನ್ ಅವರ ಆಡಿಯೋ ನೀವು ಕೇಳಿಸ್ಕೊಂಡ್ರಿ, ಅವರ ವಾಟ್ಸ್ಆಪ್ ಚಾಟ್ ನ ನೀವು ಕೇಳಿಸ್ಕೊಂಡ್ರಿ. ನಾನು ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ, ಪೇಂಟ್ ದಿಸ್ ಸ್ಲೋಗನ್ ಎವ್ರಿವೇರ್ ಇನ್ ಆಲ್ 833 ಸ್ಕೂಲ್ಸ್. ಸರ್, ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದು ತಪ್ಪಿಲ್ಲ ಸರ್. ಮಕ್ಕಳಿಗೆ ಬರಬೇಕಾಗಿದ್ದೆ ಅದು. ನಾನು ಈಗಾಗಲೇ ಎಚ್ ನರಸಿಂಹಯ್ಯ ಅವರು ಉದಾಹರಣೆ ಕೊಟ್ಟೆ. ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರತಿ ಬಾರಿಯೂ ಅವರು ಹೇಳಿದ್ದು ಅದನ್ನೇ, ಪ್ರಶ್ನಿಸದೆ ಏನನ್ನು ಒಪ್ಕೊಳ್ಬೇಡ ಅಂತ. ತಪ್ಪಿಲ್ಲ ಸರ್ ಅದನ್ನ. ಆದ್ರೆ ಕೈ ಮುಗಿದು ಒಳಗೆ ಬನ್ನಿ ಅನ್ನೋದನ್ನ ಬದಲಾಯಿಸಿ ಧೈರ್ಯವಾಗಿ ಪ್ರಶ್ನಿಸಿ. ಅದರಲ್ಲಿ ಸ್ಲೇವರಿ ಪ್ರೇಸ್ ಅಂತ ಬರೀತಾರೆ ಸರ್. ಆ ರಿಪೋರ್ಟ್ ಇದೆಯಲ್ಲ, ಇಲ್ಲಿ ನೋಡಿ, ರಿಪೋರ್ಟ್ ನಿಮಗೆ ಹೇಳ್ತೀನಿ. ರಿಪೋರ್ಟ್ ರಿಗಾರ್ಡಿಂಗ್ ಚೇಂಜ್ ಆಫ್ ಸ್ಲೇವರಿ ಪ್ರೇಸ್ ಇನ್ ದ KREIS schools. ವಾಟ್ ಡಸ್ ಇಟ್ ಮೀನ್ ಸರ್? ಕೈ ಮುಗಿಯೋದು ಹಾಗಾದ್ರೆ ಸ್ಲೇವರಿ ಪ್ರೇಸಾ? ಈಗ ಸಿದ್ದರಾಮಯ್ಯ ಅವರು ಒಂದು ಸಭೆಗೆ ಬರ್ತಾರೆ ಅಂದ್ರೆ ಎಲ್ಲ ಹಿರಿಯ ಅಧಿಕಾರಿಗಳು ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಅವರು ನಮಸ್ಕಾರ ಮಾಡ್ತಾರೆ. ಇಸ್ ಇಟ್ ಸ್ಲೇವರಿ ಪ್ರೇಸ್? ಇಲ್ಲ ಭಾವನ ಅವರೇ, ನೀವು ಹೇಳ್ತಾ ಪ್ರಶ್ನೆ ಕರೆಕ್ಟ್ ಆಗಿದೆ. ಅದು ಸ್ಲೇವರಿ ವಿಷಯ ಅಲ್ಲ, ಅದು ಸ್ಲೇವರಿ ಸ್ಲಾಂಗ್ ಅಲ್ಲ, ಸ್ಲೇವರಿ ವಾಕ್ಯ ಅಲ್ಲ ಅದು. ಆದ್ರೆ ಒಂದೇನ್ ಗೊತ್ತಾ, ಜ್ಞಾನ ದೇಗುಲ ಅಂತಂದ್ರೆ ಅದರೊಳಗೆ ಭಕ್ತಿ, ವಿನಯತೆ, ಮಕ್ಕಳಿಗೆ ಬರಬೇಕಾದಂತಹ ಎಲ್ಲಾ ಒಳ್ಳೆ ಸದ್ಗುಣಗಳು ಅದರಲ್ಲಿ ತೋರಿಸ್ತದೆ. ಈಗ ಜ್ಞಾನ ದೇಗುಲ ಅಂತ ಯಾರು ಹೇಳಿದ್ದು? ಅದು ಕುವೆಂಪುರವರು ಶೂದ್ರ ಮಕ್ಕಳಿಗೆ ಸಾವಿರಾರು ವರ್ಷಗಳಿಂದ ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ರು. ಅವರು ಮಕ್ಕಳು ಶಾಲೆಗಳಿಗೆ ಬರಬೇಕು, ಅವರು ಡ್ರಾಪ್ ಔಟ್ ಆಗಬಾರದು. ಅದಕ್ಕಾಗಿ ನೀವು ಧಾರ್ಮಿಕವಾಗಿ ನಿಮ್ಗೆ ಸ್ವಾತಂತ್ರ್ಯ ಇಲ್ಲ, ಶೈಕ್ಷಣಿಕವಾಗಿ ನಿಮ್ಗೆ ಅವಕಾಶಗಳಿಲ್ಲ, ಆದರೆ ಈ ಶಾಲೆಗಳೇ ಜ್ಞಾನ ದೇಗುಲ, ಇಲ್ಲಿ ಬನ್ನಿ ಅಂತ ಹೇಳಿ ಆ ಒಂದು ಸ್ಲೋಗನ್ ಅನ್ನ, ಒಳ್ಳೆಯ ಸ್ಲೋಗನ್ ಅದು. ಹಂಗಾಗಿ ಆಮೇಲೆ ಅದು ಮುಂದುವರೆದವಾಗಿ ಈ ಕೈ ಮುಗಿದು ಒಳಗೆ ಬಾ ಅಂತಿದ್ಯಲ್ಲ, ಅದೇನು ಸ್ಲೇವರಿ ಇದಲ್ಲ ಅದು. ಒಂದು ಒಳ್ಳೆಯ ಸ್ಥಳ, ಇದೇ ದೇಗುಲ, ಸರಸ್ವತಿ ಮಂದಿರ, ಇಲ್ಲಿ ಬಂದು ವಿದ್ಯೆಯನ್ನ, ಜ್ಞಾನವನ್ನ ಪಡೆದುಕೊಳ್ಳಿ ಅನ್ನೋದು ಅದರೊಳಗೇನು ತಪ್ಪಿಲ್ಲ. ಆದ್ರೆ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದು ಕೂಡ ತುಂಬಾ ಒಳ್ಳೆಯದು. ಯಾಕಂದ್ರೆ ಕುವೆಂಪುರವರ ವಿಚಾರ ಕ್ರಾಂತಿಗೆ ಆಹ್ವಾನದಲ್ಲಿ ಅವ್ರು ಇದನ್ನೇ ಹೇಳೋದು, ಪ್ರಶ್ನಿಸದೆ ಯಾವುದನ್ನು ಒಪ್ಪಬೇಡಿ, ಪ್ರಶ್ನಿಸುವ ಮುಖಾಂತರ ವಿಚಾರಗಳು ತಿಳ್ಕೊಳ್ಳಿ ಅಂತ. ಸೊ ಹಂಗಾಗಿ ಇದು ಕೂಡ ಒಳ್ಳೇದೇ, ಇದ್ರೊಳಗೇನು ಡಿಸ್ಪ್ಯೂಟ್ ಮಾಡುವಂತ ವಿಷಯ ಅಲ್ಲ, ಮತ್ತೆ ಇದನ್ನ ವಿವಾದ ಮಾಡೋ ವಿಷಯ ಅಲ್ಲ. ವಾಟ್ಸ್ಆಪ್ ಚಾಟ್ ಅಲ್ಲಿ ಯಾಕೆ ವಿವಾದ ಆಗಿದೆ? ಅಂಡ್ ಮಣಿವಣ್ಣನ್ ಹೇಳ್ತಾರೆ, ಒಂದು ಕಾಲೇಜಿನಲ್ಲಿ ಶಾಲೆಯಲ್ಲಿ ಕೂತು ನಿಮ್ಮ ಅಧಿಕಾರಿಗಳು ಸಿದ್ದರಾಮಯ್ಯ ಹೇಳಿದೆ ಮಾಡ್ತಾರೆ. ಸಿದ್ದರಾಮಯ್ಯ ಅವ್ರು ಸಿಕ್ಕಾಕೊಂಡ್ರೆ ಅಧಿಕಾರಿ ಹೇಳ್ಬೇಕು ಅಂತ. ಸಿದ್ದರಾಮಯ್ಯ ಅವರು ಶಿವಕುಮಾರ್ ಖರ್ಗೆ ಷಡ್ಯಂತ್ರ ಇದು. ಯಾಕಂದ್ರೆ ಅವ್ರ ಕೈ ಮುಗಿದು ಒಳಗೆ ಬಾ ಅಂತ ಹೇಳೋದಂದ್ರೆ ಅವ್ರಿಗೇನೋ ಅದು ಹಿಂದೂ ಸಂಸ್ಕೃತಿ ತೋರಿಸುತ್ತೆ ಅಂತ ಅಂದ್ಕಲ್ಲ. ನೀವು ಇನ್ನೊಂದು ಮೊನ್ನೆ ಬಜೆಟ್ ಅಲ್ಲಿ ಒಂದು ಮಂಡನೆ ಮಾಡಿದ್ದಾರೆ, ಮೈನಾರಿಟಿ ವೆಲ್ಫೇರ್ ಅಲ್ಲಿ 50 ಮೊರಾರ್ಜಿ ದೇಸಾಯಿ ಶಾಲೆಗಳನ್ನು ನಿರ್ಮಿಸ್ತಾ ಇದ್ದಾರೆ ಮೈನಾರಿಟಿ ಮಕ್ಕಳಿಗೋಸ್ಕರ. ಅದು ಯಾವ ಇದರಲ್ಲಿ ಮೈನಾರಿಟಿ ಮಕ್ಕಳು ಮುಂದೆ ಓದಿಸ್ತಾರೆ. ಇಲ್ಲಿ ಹಿಂದೂ ದೇವಸ್ಥಾನದಲ್ಲಿ ಮಾಡಬಾರ್ದು, ಈ ಮೈಂಡ್ ಸೆಟ್ ನಟರಾಜ್ ಗೌಡ್ರೆ, ಒಂದು ಕ್ವಿಕ್ ರಿಯಾಕ್ಷನ್. ಮೂರು ಜನರು ಪಡ್ಕೋತೀನಿ. ಮಹೇಶ್ ಚಂದ್ರ ಗುರು ಅವರಿದ್ದಾರೆ, ರವೀಂದ್ರ ರೇಷ್ಮೆ ಅವರಿದ್ದಾರೆ, ಹಾಗೆ JDS ವಕ್ತಾರರು ಇದ್ದಾರೆ. ಒಂದು ಕ್ವಿಕ್ ರಿಯಾಕ್ಷನ್ ತಗೊಂಡು ವಾಪಸ್ ಬರ್ತೀನಿ, ಎಲ್ಲರ ಜೊತೆ ಮಾತಾಡ್ತೀನಿ. ರವೀಂದ್ರ ರೇಷ್ಮೆ ಸರ್, ಎಲ್ಲ ಬಂದು ನಿಂತಿದೆ ಸರ್. ಬಿಜೆಪಿ ಅವರಿದ್ದಾಗ ಕೇಸರೀಕರಣ, ಕೇಸರಿ ಪೇಂಟ್ ಹೊಡಿರಿ ಅಂತ ಹೇಳ್ತಾರೆ. ಆದ್ರೆ ಕಾಂಗ್ರೆಸ್ನವ್ರು ಬಂದು ಜ್ಞಾನ ದೇಗುಲವಿದು ಕೈ ಮುಗಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದನ್ನ ಅದ್ರ ಕೆಳಗೂ ಹಾಕಬಹುದಿತ್ತು ಸರ್. ಈಗ ತಾನೇ ನಟರಾಜ್ ಗೌಡರು ಉಲ್ಲೇಖಿಸಿದ ವಿಚಾರ ಕ್ರಾಂತಿಗೆ ಆಹ್ವಾನ ಕುವೆಂಪು ಅವರ ಭಾಷಣವನ್ನು ನಾನು ಖುದ್ದಾಗಿ ಪ್ರತ್ಯಕ್ಷದರ್ಶಿಯಾಗಿ ಇದನ್ನು ಕೇಳಿಸ್ಕೊಂಡಿದ್ದೆ. ಡಿಸೆಂಬರ್ 8, 1974 ಬೆಂಗಳೂರು ವಿಶ್ವವಿದ್ಯಾಲಯದ ಘಟಿಕೋತ್ಸವದ ಭಾಷಣ, ದೀಕ್ಷಾಂತ ಭಾಷಣವನ್ನು ಕುವೆಂಪು ಅವರು ಮಾಡಿದರು. ಆವಾಗ ಮೋಹನ್ ಲಾಲ್ ಸುಖಾದಿಯಾ 15 ವರ್ಷ ರಾಜಸ್ಥಾನದ ಮುಖ್ಯಮಂತ್ರಿ ಆಗಿದ್ದರು, ಹಿರಿಯ ಕಾಂಗ್ರೆಸ್ಸಿಗರು, ಕರ್ನಾಟಕದ ಗವರ್ನರ್ ಆಗಿದ್ದರು, ಅಂದರೆ ಕುಲಾಧಿಪತಿಗಳಾಗಿದ್ದರು, ಚಾನ್ಸಲರ್ ಆಗಿದ್ದರು. ಅವರು ವೇದಿಕೆ ಮೇಲಿದ್ದರು. ಅವಾಗೆಲ್ಲ ಎಲ್ಲ ಪದವೀಧರರಿಗೂ ಕಾನ್ವೊಕೇಶನ್ನು ಕರೀತಾ ಇದ್ದಿದ್ದರಿಂದ ದೊಡ್ಡ ವಿಶಾಲವಾದ ಸ್ಟೇಡಿಯಂನಲ್ಲೇ ಮಾಡಿದರು, ಕಂಠೀರವ ಸ್ಟೇಡಿಯಂನಲ್ಲಿ. ಆ ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನೋ ಭಾಷಣದಲ್ಲಿ ಅವ್ರು ಹೇಳಿದ ಮುಖ್ಯವಾದ ವಾಕ್ಯ, ಈ ಮಣಿವಂತರದವ್ರು ಕಾವ್ಯನೂ ಓದಲ್ಲ ಅಂತ ಕಾಣುತ್ತೆ, ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅಂತಂದ್ಬಿಟ್ಟು ಇದನ್ನೇ ಈ ಪ್ರಶ್ನೆ ಮಾಡಿ ಅನ್ನೋದನ್ನು ಅವರು ಕಾವ್ಯವಾಗಿ ಹೇಳಿದರು, ಸೂಚ್ಯವಾಗಿ ಹೇಳಿದರು. ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅಂತ ಯಾಕೆ ಹೇಳಿದರು ಅಂದರೆ, ಅವತ್ತಿನ ಸಂದರ್ಭದಲ್ಲಿ ಗುಜರಾತ್ನಲ್ಲಾಗಲೇ ಜಯಪ್ರಕಾಶ್ ನಾರಾಯಣರು ನವನಿರ್ಮಾಣ ಕ್ರಾಂತಿಯನ್ನು ಶುರು ಮಾಡಿದರು. ಗುಜರಾತ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಚಳವಳಿ ನಡೆದಿತ್ತು. ಆಮೇಲೆ ಎಲ್ಲ ಕಡೆ ಇನ್ನೇನು ಸರ್ವಾಧಿಕಾರ ಬರ್ಬೋದು ದೇಶದಲ್ಲಿ ಅನ್ನೋ ಕಾರ್ಮೋಡ್ಗಳು ಗೋಚರಿಸಲಿಕ್ಕೆ ಶುರುವಾಗಿತ್ತು. ಅಂಥ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಟ್ಟರು. ಅವತ್ತಿನ ರಾಜಕೀಯ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ ಬಗ್ಗೆ ವಿಡಂಬನೆ ಮಾಡಿದರು, ವಿಶ್ಲೇಷಣೆ ಮಾಡಿದರು. ಜೊತೆಗೆ ಆತ್ಮಶ್ರೀಗಾಗಿ
ನಿರಂಕುಶಮತಿಗಳಾಗಿ ಅಂತಂದ್ರೆ ಹೆದರಬೇಡಿ, ಪ್ರಶ್ನೆ ಮಾಡಿ ಅಂತಂದು, ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿ ಅಂತ ಕರೆ ಕೊಟ್ಟಿದ್ರು. ನೀವು ಲಾಲ್ಬಾಗ್ ಹೋದರೆ ದೇವಾಲಯವೇ ಹೂವಿನ ತೋಟಂ, ಅದು ಕುವೆಂಪು ಅವರ ಸಾಲೆ. ಈ ಕಡೆ ಪಶ್ಚಿಮ ದ್ವಾರದಲ್ಲಿ ಕೈ ಮುಗಿದು ಒಳಗೆ ಬಾ, ಇದು ಸಸ್ಯಕಾಶಿ, ಸುಂದರವಾದ ಕಾವ್ಯಮಯ ಬೇಲೂರು ದೇವಸ್ಥಾನಕ್ಕೂ ಚೆನ್ನಕೇಶ್ ದೇವಸ್ಥಾನಕ್ಕೆ ಹೋದರೆ ಕೈ ಮುಗಿದು ಒಳಗೆ ಬಾ, ಶಿಲೆಯಲ್ಲವೀ ಗುಡಿಯು ಕಲೆಯ ಬಲೆಯು ಅಂತಂದ್ಬಿಟ್ಟು ಸುಂದರವಾದ ಕಾವ್ಯಮಯ ಸಾಲುಗಳನ್ನು ವಿರೂಪಗೊಳಿಸೋದು ಯಾಕೆ? ಆಮೇಲೆ ಕೈ ಮುಗಿದು ಒಳಗೆ ಬಾ ಅಂತಂದ್ರೆ ಇವರು ಬಹುಶಃ ಮುಸ್ಲಿಮರು ನಮಾಜ್ ಮಾಡೋ ಆ ಭಂಗಿಗಳನ್ನು ನೋಡಿಲ್ಲ ಅಂತ ಕಾಣುತ್ತೆ. ಹೆಚ್ಚು ಕಡಿಮೆ ನಮ್ಮ ಸೂರ್ಯ ನಮಸ್ಕಾರದ ಭಂಗಿಗಳಲ್ಲಿ ಇರುತ್ತೆ. ಅಲ್ಲಾಹು ಅಕ್ಬರ್, ದೇವರೇ ನೀನೇ ದೊರೆ ಅಂತ ಅನ್ನೋ ರೀತಿಯಲ್ಲಿ ಅವ್ರು ಮಾಡ್ತಾರೆ. ಕ್ರಿಶ್ಚಿಯನ್ರು ಅಷ್ಟೇ, ಅವ್ರದ್ದೇ ನೀಲ್ ಡೌನ್, ಮೊಂಡಿ ಊರು ಬಿಟ್ಟು ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಇವನ್ನ ನೀವು ಅಲ್ಲಿ ವಿಚಾರವಾದ ತುರುಕ್ಲಿಕ್ಕೆ ಹೋಗಬೇಡಿ. ಆಲ್ಬರ್ಟ್ ಐನ್ಸ್ಟೈನ್ ಕಳೆದ ಶತಮಾನದ ಸರ್ವಶ್ರೇಷ್ಠ ವಿಜ್ಞಾನಿಗಳ ಪೈಕಿ ಒಬ್ಬರಾಗಿರೋ ಅವ್ರು ಹೇಳ್ತಾರೆ, ರಿಲಿಜನ್ ವಿದೌಟ್ ಸೈನ್ಸ್ ಈಸ್ ಲೇಮ್, ಸೈನ್ಸ್ ವಿದೌಟ್ ರಿಲಿಜನ್ ಈಸ್ ಬ್ಲೈಂಡ್ ಅಂತ. ಧರ್ಮವಿಲ್ಲದ ವಿಜ್ಞಾನ ಕುಂಟನಿದ್ದಂತೆ, ವಿಜ್ಞಾನವಿಲ್ಲದ ಧರ್ಮ ಕುರುಡನಿದ್ದಂತೆ ಅಂತಂದ್ಬಿಟ್ಟು ಇವತ್ತಿಗೂ ಕೂಡ ಧರ್ಮ ಮತ್ತು ದೇವರ ಅಸ್ತಿತ್ವದ ಬಗ್ಗೆ ಕೊನೆ ಶಬ್ದವನ್ನು ಯಾರೂ ಹೇಳಲಿಕ್ಕೆ ಸಾಧ್ಯವಾಗಿಲ್ಲ. ನಾನೊಬ್ಬ ವೃತ್ತಿಯಿಂದ ಒಬ್ಬ ಕಾಲೇಜ್ ಅಧ್ಯಾಪಕನಾಗಿ, ಅದು ಜೀವಶಾಸ್ತ್ರದ ಅಧ್ಯಾಪಕನಾಗಿ, ವೃತ್ತಿಯಿಂದ ಪತ್ರಕರ್ತರಾಗಿ ನಾನು ಹೇಳ್ತಾ ಇದ್ದಾನೆ, ಈ ಧರ್ಮ ಮತ್ತು ವಿಚಾರವಾದ ನಡುವೆ ಈ ಥರ ಸಂಘರ್ಷದ ಅಗತ್ಯನೇ ಇಲ್ಲ. ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ನಿರಂತರವಾದ ಚರ್ಚೆ, ಸಂವಾದ, ಟೀಕೆ, ಟಿಪ್ಪಣಿ ಆ ಪರಂಪರೆ ಬಂದ್ಬಿಟ್ಟಿದೆ ಸಂಸ್ಕೃತಿ. ಅದನ್ನೆಲ್ಲ ಮರೆತುಬಿಟ್ಟು ಇದಕ್ಕಿದ್ದದ್ದು ವಿಚಾರವಾದ ತೋರಿಸಲು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರೋ ಮಹದೇವಪ್ಪನವ್ರಿಗೇನೋ ವಿಚಾರವಾದದ್ದು ಗುಂಗು ಹೋಗ್ಬಿಟ್ಟಿದೆ. ಆ ಹುಮ್ಮಸ್ಗಳು ಏನೋ ಮಾಡ್ತಾರೆ, ಮಾರನೇ ದಿವಸ ಅದನ್ನು ವಾಪಸ್ ಪಡ್ಕೊಳ್ತಾರೆ. ಪ್ರತಿ ಸಾರಿ ನಾವು ಸರಸ್ವತಿಯನ್ನು ವಿದ್ಯಾದೇವಿ ಅಂತ ಕರೆಯೋದಾಗಲಿ, ಲಕ್ಷ್ಮಿಯನ್ನು ಧನಲಕ್ಷ್ಮಿ ಮತ್ತೊಂದು ಈ ರೀತಿಯಲ್ಲಿ ವರ್ಣಿಸ್ತಾರಲ್ಲ, ಮನುಷ್ಯ ರೂಪಿಯಾಗಿ ನಾವು ದೇವರನ್ನು ನೋಡ್ತೇವೆ. ಮನುಷ್ಯರಲ್ಲಿರೋ ಅನೇಕ ಗುಣಗಳು, ಆಶೋತ್ತರಗಳನ್ನು ದೇವರ ಮೂಲಕ ಕಂಡುಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಇದನ್ನೆಲ್ಲ ನಾವು ಹೀಯಾಳಿಸ್ತಾ ಹೋದ್ರೆ, ಹಂಗಿಸ್ತಾ ಹೋದ್ರೆ ಕೊನೆನೇ ಇಲ್ಲ. ಆಮೇಲೆ ಮಣಿವಣ್ಣನ ಬಗ್ಗೆ ಒಂದು ಬಹಳ ಸ್ವಾರಸ್ಯಕರವಾದ ಸಂಗತಿ ಇದೆ. 2012ರಲ್ಲಿ ಮಣಿವಣ್ಣನವರು ಒಂದು ನಿಮಿಷ ನಟರಾಜ್, ದಯವಿಟ್ಟು ಮಣಿವಣ್ಣನವ್ರ ಬಗ್ಗೆ ಒಂದು ಹಿನ್ನೆಲೆ ಹೇಳ್ತೇನೆ. ಅವರು ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಮಿಷನ್ ಡೈರೆಕ್ಟರ್ ಆಗಿದ್ರು. ಮದನ್ ಗೋಪಾಲ್ ಅವರು ಪ್ರಧಾನ ಕಾರ್ಯದರ್ಶಿ. ಅವರಿಬ್ಬರು ಗುಜರಾತ್ಗೆ ಒಂದು ಅಖಿಲ ಭಾರತ ಈ ಕಾರ್ಯದರ್ಶಿಗಳ ಸಮ್ಮೇಳನಕ್ಕೆ ಹೋಗಿದ್ರು. ಸಮ್ಮೇಳನ 3 ದಿವಸದ 1.5 ವರ್ಷಕ್ಕೆ ಮುಗಿದಾಗ ಅಲ್ಲಿ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಸಂದರ್ಶನ ಕೇಳ್ತಾರೆ. ಮಾರನೇ ದಿವಸ ಅವ್ರು ಸಂದರ್ಶನ ಕೊಡ್ತಾರೆ. 10 ನಿಮಿಷದ ಸಭೆ 1.25 ಗಂಟೆ ಆಗೋಗ್ಬಿಡುತ್ತೆ. ಆ 1.25 ಗಂಟೆ ಅವಧಿಯಲ್ಲಿ ಇವ್ರ ಜೊತೆಗೆ ಮಾತಾಡಿದ್ರು, ಮಣಿವಣ್ಣನ ಜೊತೆಗೆ ಅವರು ನರೇಂದ್ರ ಮೋದಿ ಮಾತಾಡಿದ್ರು 2012ರಲ್ಲಿ. 2014 ಪ್ರಧಾನಮಂತ್ರಿ ಆದ ತಕ್ಷಣ ಒಂದೇ ವಾರದಲ್ಲಿ ಮಣಿವಣ್ಣನವ್ರ ಸಂದೇಶ ಹೋಗುತ್ತೆ, ನಿಮ್ಮ ಸೇವೆ ನಮಗೆ ಬೇಕಾಗಿದೆ, ಪ್ರಧಾನಮಂತ್ರಿಯವ್ರ ಕಾರ್ಯಾಲಯಕ್ಕೆ ನೀವು ರಿಪೋರ್ಟ್ ಮಾಡಿಕೊಡಿ. ಜಾಯಿಂಟ್ ಸೆಕ್ರೆಟರಿ 3.5 ವರ್ಷ ನರೇಂದ್ರ ಮೋದಿ ಜೊತೆ ಕೆಲಸ ಮಾಡಿ ಬಂದಿದ್ರು. ಆಮೇಲೆ 1.5 ವರ್ಷ ಕೇಂದ್ರ ಸರ್ಕಾರದ ಕಂದಾಯ ಇಲಾಖೆ ಸಚಿವರ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. ಅವ್ರಿಗೆ ಕರ್ನಾಟಕಕ್ಕೆ ಬಂದ್ಕೊಂಡು ಏನಾಗಿ ಹೋಗ್ಬಿಟ್ಟಿದೆ ಅಂತಂದ್ರೆ, ಅವರು ಮಂತ್ರಿಗಳ ಆದೇಶದ ಪ್ರಕಾರ ಈ ರೀತಿ ಮಾಡ್ತಾ ಇದ್ದಾರೋ ಅಥವಾ ಸ್ವಯಂ ಪ್ರೇರಿತವಾಗಿ ಹೊಸ ಪ್ರಜ್ಞಾವಂತಿಕೆ ಅವರಲ್ಲಿ ಜಾಗೃತವಾಗಿ ಸುಮ್ಮನೆ ಹಿಂಗೆ ಮಣಿವಣ್ಣನವ್ರ ಬಗ್ಗೆ ತುಂಬಾ ಕ್ರಿಯಾಶೀಲ ಅಧಿಕಾರಿ, ಅವ್ರ ಬಗ್ಗೆ ಪ್ರಾಮಾಣಿಕರು ಬಂತು ಸರ್. ಎಷ್ಟೋ ಜನ ರೈತರು ಈ ಟ್ರಾನ್ಸ್ಫಾರ್ಮರ್ ಇಲ್ಲ ಅಂತ ಗೋಳಾಡ್ಕೊಂಡು ಹೋದ್ರೆ ಕ್ಷಣ ಮಾತ್ರದಲ್ಲಿ ಆ ಸಮಸ್ಯೆನ ಸಾಲ್ವ್ ಮಾಡ್ಬಿಡ್ತಾ ಇದ್ರು. ಅಂತಹ ಮಣಿವಣ್ಣನ್ ಇಂತಹ ಡಿಸಿಷನ್ ಅಂಡ್ ಡೋಂಟ್ ಕ್ವೆಶ್ಚನ್ ಇಟ್, ನಾನು ಹೇಳಿದ್ದನ್ನು ಮಾಡಿ ಅಂತ ಒಂದು ಆಡಿಯೋ ಸಂದೇಶ ಕೊಡ್ತಾರೆ. ಏನ್ ಮಾಡೋದು ಹೊರಡ್ತಾರೆ. ಚಿಂತಕರಾದ ಪ್ರೊಫೆಸರ್ ಮಹೇಶ್ ಚಂದ್ರ ಗುರುಗಳು ನಮ್ಮ ಜೊತೆ ಲೈವ್ ನಿಂದ ಜಾಯ್ನ್ ಆಗಿದ್ದಾರೆ. ಮಹೇಶ್ ಚಂದ್ರ ಗುರುಗಳೇ, ಈ ವಿವಾದ ನೀವು ಹೆಂಗ್ ನೋಡ್ತೀರಿ? ನಮಸ್ಕಾರಮ್ಮ. ನಮಸ್ತೆ ಸರ್. ಇಲ್ಲಿ ಮೂಲಭೂತವಾಗಿ ವೈಚಾರಿಕತೆ ಪ್ರಶ್ನೆ ಇದೆ. ನಮಸ್ಕಾರಮ್ಮ. ಸಮಾನತೆ ಪ್ರಶ್ನೆ ಇದೆ. ಮಲ್ಲಿ ಧಾರ್ಮಿಕತೆ, ಆಧ್ಯಾತ್ಮಿಕತೆ ಎಲ್ಲಿ ಒಟ್ಟೊಟ್ಟಿಗೆ ಹೋಗ್ತವೆ ಅಲ್ಲಿ ಸಮಾಜದಲ್ಲಿ ಸುಭಿಕ್ಷೆ ಇರ್ತದೆ, ಶಾಂತಿ ಇರುತ್ತೆ, ಸಾಮರಸ್ಯ ಇರ್ತದೆ. ಇದು ವಿವಾದಾತ್ಮಕ ವಿಚಾರ ಅಂತ ನನಗೆ ಅನ್ಸದೇ ಇಲ್ಲ. ಇದು ಈಗ ಕೈ ಮುಗಿದು ಒಳಗೆ ಫೈನ್. ಆಮೇಲೆ ಬಹಳ ಮುಖ್ಯವಾಗಿ ಧೈರ್ಯವಾಗಿ ಪ್ರಶ್ನಿಸುವುದನ್ನು ಕಲಿ. ಅದೊಂದು ಒಳ್ಳೆ ಪ್ರವೃತ್ತಿ, ಆರೋಗ್ಯಕರ ಪ್ರವೃತ್ತಿ. ಪ್ರಜಾಪ್ರಭುತ್ವದ ಉಸಿರೇ ಪ್ರಶ್ನೆ ಮಾಡಬೇಕು. ಕುವೆಂಪು ಅವರು ಹೇಳಿದ್ದಾರೆ, ಅವೈಜ್ಞಾನಿಕ, ಅಮಾನವೀಯ, ಅಸಮಾನತೆಯನ್ನ ಬೋಧನೆ ಮಾಡತಕ್ಕಂತ, ಉಚ್ಚರಿಸತಕ್ಕಂತ ಯಾವುದೇ ಒಂದು ವಿಚಾರಗಳನ್ನ ನಂಬೇಡಿ, ಒಪ್ಕೋಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ಕೈ ಮುಗಿದು ಒಳಗೆ ಬಾ ಅಂತಕ್ಕಂಥದ್ದು ಎಲ್ಲ ಧರ್ಮಗಳಿಗೂ ಅನ್ವಯಿಸುತ್ತೆ. ಮುಸಲ್ಮಾನರು ಕೈ ಮುಗಿದು ಒಳಗೆ ಬಾ ಅಂತ ಹೇಳ್ತಾರೆ, ಕ್ರೈಸ್ತರು ಕೈ ಮುಗಿದು ಒಳಗೆ ಬಾ ಅಂತ ಹೇಳ್ತಾರೆ, ಬೌದ್ಧರು ಕೈ ಮುಗಿದು ಒಳಗೆ ಬಾ ಅಂತ ಹೇಳ್ತಾರೆ. ಅದು ಒಳ್ಳೆ ಸಂಸ್ಕಾರ, ನಾನು ಒಪ್ಕೋತೀನಿ ಅದನ್ನ. ಆದ್ರೆ ಮಕ್ಕಳಿಗೆ ಮೊದಲನೇ ದಿವಸದಿಂದನೇ, ಮೊದಲನೇ ಕ್ಷಣದಿಂದನೇ ಕೈ ಮುಗಿದು ಒಳಗೆ ಬಾ ಎನ್ನುವಂತಹ ಗುಲಾಮ ಮನಸ್ಥಿತಿಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ವೈಜ್ಞಾನಿಕ ದೃಷ್ಟಿಯಿಂದ ಸರಿಯಲ್ಲ ಅಂತಕ್ಕಂಥದ್ದು. ಒನ್ ಬೈ ಒನ್ ಅಟ್ ಎ ಟೈಮ್ ಪ್ರಶ್ನೆ ಮಾತಾಡಿ ಮಹೇಶ್ ಚಂದ್ರ ಗುರುಗಳೇ. ಈಗ
ತಂದೆ ತಾಯಿಗೆ ಮಕ್ಕಳು ನೆಟ್ಟು ಕೈ ಮಾತಾಡೋದ್ ಮುಗಿತಾರೆ ಕಲೆ. ಸರ್. ಗುರುಗಳಿಗೆ ಮಕ್ಕಳು ಕೈ ಮುಗಿತಾರೆ. ನಾನು ಇನ್ನೊಂದು ಉದಾಹರಣೆ ಆಗ್ಲೇ ಕೊಟ್ಟೆ. ಸಿದ್ದರಾಮಯ್ಯ ಅವರು ಒಂದು ಸಭೆಗೆ ಬಂದ್ರು ಅಂದ್ರೆ ಎಲ್ಲಾ ಆಫೀಸರ್ಗಳು ಎದ್ದು ಕೈ ಮುಗಿತಾರೆ. ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಅವರು ಕೈ ಮುಗಿತಾರೆ. ಅದು ಗುಲಾಮಗಿರಿಯ ಸಂಕೇತನಾ? ಹೌದು. ಹೌದಾ? ಇಲ್ಲ, ಅದು ಸಮಾನತೆ ಸಂಕೇತ, ಮತ್ತೆ ಇದು ಹೆಂಗೆ ನಿಮಗೆ ಗುಲಾಮಗಿರಿಯ ಸಂಕೇತ ಆಗುತ್ತೆ? ಸಂಕೇತ, ಪರಸ್ಪರ ಗೌರವಿಸ್ತಕ್ಕಂಥ ಸಂಕೇತ. ವಿದ್ಯೆಯನ್ನ ಗೌರವಿಸಬಾರ್ದ ಹಾಗಾದ್ರೆ? ಈಗ ನೋಡಿ ನಾನು ಹೇಳೋದಿಷ್ಟೇ, ವಿದ್ಯೆಯನ್ನ ಗೌರವಿಸಬಾರ್ದ ಮಹೇಶ್ ಚಂದ್ರ ಗುರುಗಳೇ? ಪ್ರಶ್ನಿಸುವುದನ್ನ ಕಲಿ. ಹೇಳಿ ಅಲ್ಲ, ವಿದ್ಯೆಯನ್ನ ಗೌರವಿಸಬಾರ್ದ? ಪರಸ್ಪರ ಗೌರವಿಸಬೇಕು ಅಂತಂದ್ರೆ ಹಾಗಾದ್ರೆ ವಿದ್ಯೆ ಒಂದು ಗೌರವ ಬೇಡವಾ? ವಿದ್ಯೆಗೆ ಯಾರು ಗೌರವ ಕೊಡಲ್ಲ, ಎಲ್ಲರೂ ಗೌರವ ಕೊಡಬೇಕು. ವಿದ್ಯೆ ಎಲ್ರಿಗೂ ಬೇಕು, ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು. ದೊಡ್ಡ ಶಕ್ತಿ ಯಾವ್ದಪ್ಪ ಅಂದ್ರೆ ವಿದ್ಯೆ, ತಿಳುವಳಿಕೆ. ಅದಕ್ಕೆ ಬುದ್ಧ ಹೇಳ್ತಾರೆ ಅದಕ್ಕೆ ಬುದ್ಧ ಹೇಳ್ತಾರೆ ಬುದ್ಧಂ ಶರಣಂ ಗಚ್ಚಾಮಿ ಅಂತ. ಏನರ್ಥ ಸರ್ ಅದು ಬುದ್ಧಂ ಶರಣಂ ಗಚ್ಚಾಮಿ ಅಂದ್ರೆ? ಸರ್, ಬುದ್ಧಂ ಶರಣಂ ಗಚ್ಚಾಮಿ ಅಂದ್ರೆ ಏನರ್ಥ ಸರ್? ಏನಂದ್ರೆ ಏನಪ್ಪಾ ಅಂದ್ರೆ ಪ್ರಜ್ಞೆಗೆ ಶರಣಾಗು, ಸತ್ಯಕ್ಕೆ ಶರಣಾಗು, ವಾಸ್ತವಿಕತೆಗೆ ತಲೆಬಾಗು, ಅಜ್ಞಾನಕ್ಕೆ ಹೆಂಗೆ ಸರ್ ನೀವು ಕೈ ಮುಗಿಯೋದನ್ನೇ ನೀವು ಗುಲಾಮಗಿರಿ ಅಂತೀರಾ? ಶರಣಾಗೋದು ಗುಲಾಮಗಿರಿ ಅನ್ಸ್ಕೊಳ್ಳೋದಿಲ್ವಾ ನಿಮ್ ಪ್ರಕಾರ? ಕೈ ಮುಗಿಯೋದನ್ನ ನೀವು ಗುಲಾಮಗಿರಿ ಅಂತಿದ್ದೀರಾ, ಶರಣು ಪದ ನಿಮ್ಗೆ ಹೆಂಗ್ ಒಪ್ಪಿಗೆ ಆಗ್ಬಿಡುತ್ತೆ ಹಂಗಾದ್ರೆ? ಗುರುಗಳಿಗೆ ಮತ್ತೆ ವಿದ್ಯಾ ದೇಗುಲದಲ್ಲಿ ಏನ್ ಮಾಡ್ತಾರೆ ಸರ್? ಕೈ ಮುಗಿಯೋದೊಂದು ರೋಗ. ವಿದ್ಯಾ ದೇಗುಲದಲ್ಲಿ ಏನ್ ಮಾಡ್ತಾರೆ? ಯಾರು ಇರ್ತಾರೆ ಅಲ್ಲಿ? ವಿದ್ಯಾ ದೇಗುಲದಲ್ಲಿ ನೋಡಿ ಅಮ್ಮ, ಭಕ್ತಿ ಹೃದಯದಲ್ಲಿ ಇರ್ಬೇಕು, ಮಾತಿನಲ್ಲಿ ಇರಬಾರ್ದು, ನಡವಳಿಕೆಯಲ್ಲಿ ಇರಬಾರ್ದು, ಹೃದಯದಲ್ಲಿ ಇರಬೇಕು ಭಕ್ತಿ. ಮತ್ತೆ ಈಗಲೇ ನೀವಷ್ಟೇ ಬುದ್ಧಂ ಶರಣಂ ಗಚ್ಚಾಮಿ ಅನ್ನೋ ಪದ ಬಳಕೆ ಏನ್ ಮಾಡಿದ್ರಿ? ಮತ್ತೆ ಕಾಲು ಬೀಳೋದ್ರು. ಭಕ್ತಿ ಮನಸ್ಸಿನಲ್ಲಿ ಇರ್ಬೇಕಲ್ಲ ಸರ್? ಬುದ್ಧಂ ಶರಣಂ ಅಂದ್ರೆ ಬುದ್ಧಿಗೆ ಶರಣಾಗಿ, ಪ್ರಜ್ಞೆಗೆ ಶರಣಾಗಿ, ಧಮ್ಮಕ್ಕೆ ಶರಣಾಗಿ, ಸಮಾಜಕ್ಕೆ ಶರಣಾಗಿ ಅಂತ ಅರ್ಥ. ಪ್ರಶಾಂತ್ ಬರ್ತೀನಿ. ಬಿಜೆಪಿ ವಕ್ತಾರ ನಿಮ್ಗೆ ಉತ್ತರ ಕೊಡ್ತಾ ಇದ್ದಾರೆ. ಪ್ರಶಾಂತ್, ಯಾವ ಮಕ್ಕಳಿಗೆ ಇವತ್ತು ಏನ್ ಹೇಳ್ಕೊಡ್ಬೇಕು? ಶಾಲಾ ಮಕ್ಕಳಿಗೆ ಪ್ರಶ್ನೆ ಮಾಡ್ಲಿ, ಸೈಂಟಿಫಿಕ್ ಟೆಂಪರ್ ಅಂತ ಹೇಳ್ತಾರೆ. ನಿಮ್ಮ ವಾದ ನಾನು ಅರ್ಥ ಮಾಡ್ಕೊಂಡೆ ಸರ್. ಎಸ್ ಸರ್, ವಾದ ಅರ್ಥ ಮಾಡ್ಕೊಂಡೆ. ಇಬ್ಬರಿದಾರ ಮಾತಾಡಿಸ್ಬಿಟ್ಟು ಮತ್ತೆ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಒಪ್ಕೊಂತಾರೆ ಸೈಂಟಿಫಿಕ್ ಟೆಂಪರ್ ಮಕ್ಕಳಲ್ಲಿ ಇರಬೇಕು. ಆದ್ರೆ ಕುವೆಂಪು ಅವರು ಬರ್ದಿರೋ ವಾಕ್ಯವನ್ನು ಚೇಂಜ್ ಮಾಡಿ ಯಾವ ರಾಜಕಾರಣದಿಂದ ಮಾಡಿದ್ದಾರೆ ಇವತ್ತಿಗೆ ಮಣಿಮಂಡಲವನ್ನು ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀವು ಮೂಲಕ ಇದಕ್ಕೂ ರೂಟ್ಗೆ ಹೋಗಿ ಅದನ್ನ ಹೆಂಗ್ ಚೇಂಜ್ ಆಯ್ತು? ಯಾವುದೇ ಸರ್ಕಾರದ ಆದೇಶವಿಲ್ಲದೆ ಒಬ್ಬ IAS ಅಧಿಕಾರಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಚೇಂಜ್ ಮಾಡಿ ಅಂತ ಹೇಳಿದ್ರೆ ಮಾಡ್ತಾರೆ ಅಂತ ಹೇಳಿದ್ರೆ, ಆಡಳಿತ ಎಲ್ಲಿ ಕುಸಿದು ಬಿದ್ದಿದೆ ಇವತ್ತಿಗೆ ಕರ್ನಾಟಕದಲ್ಲಿ ಯಾರು ಆಡಳಿತ ಮಾಡ್ತಾರೆ ಹಂಗಾರೆ? ಸಿದ್ದರಾಮಯ್ಯ, DK ಶಿವಕುಮಾರ್ ಬರೀ ಕಲೆಕ್ಷನ್ ಮಾಡ್ಕೊಂಡಿದ್ದಾರಾ? ಏನ್ ಮಾಡ್ತಾ ಇದಾರೆ? ಯಾವ್ದ್ರ ಮೇಲೆ ಇವತ್ತು ನೀವು ಬಜೆಟ್ ತಗೊಳ್ಳಿ, ಎಜುಕೇಶನ್ಗೆ ಎಷ್ಟು ಕಡಿಮೆ ಮಾಡಿದಾರೆ ಗೊತ್ತಾ ಅಲೋಕೇಶನ್? ಸೊ ಹಾಗಾಗಿ ಇವರು ಯಾವುದೇ ಒಂದು ಮಾಡಿದ್ರು ಇದು ಆಡಳಿತದ ವೈಫಲ್ಯ. ಓಕೆ ಮಹೇಶ್ ಗೌಡ್ರೆ. ಮೇಡಮ್, ನಾನು ಈ ಸಂದರ್ಭದಲ್ಲಿ ರಾಷ್ಟ್ರಕವಿ ರವೀಂದ್ರನಾಥ ಠಾಕೂರ್ ಅವರನ್ನ ಖಂಡಿತವಾಗ್ಲೂ ನೆನಪು ಮಾಡ್ಕೊಳ್ತೀನಿ. ಅವರು ವರ್ಕೀಶ್ ವರ್ಷಿಪ್ ಅನ್ನೋದ್ರಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಬಾಗಿಲು ಮುಚ್ಚಿದ ಜ್ಞಾನ ದೇಗುಲದೊಳಗೆ ಇರುಳ ಮೂಲೆಯಲ್ಲಿ ಒಬ್ಬಂಟಿಯಾಗಿ ಕುಳಿತು ನೀನು ಯಾರನ್ನ ಪ್ರಶ್ನಿಸುವೆ? ಇಲ್ಲಿ ಪ್ರಶ್ನಿಸುವೆ ಅಂತ ಹೇಳಿಲ್ಲ ರವೀಂದ್ರನಾಥ ಠಾಗೂರ್ ಸಾಹೇಬರು, ಯಾರನ್ನ ಪೂಜಿಸುವೆ ಅಂತ ಹೇಳಿದ್ರು. ಆದ್ರೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ರವೀಂದ್ರ ರೇಷ್ಮೆ ಸರ್ ಮುಂದೆಗಡೆ, ಯಾರನ್ನ ಪ್ರಶ್ನಿಸುವೆ? ಬಾಗಿಲು ಮುಚ್ಚಿದ ಜ್ಞಾನ ದೇಗುಲದೊಳಗೆ. ಕಾಂಗ್ರೆಸ್ನ ನೀತಿ ಹೇಗಿದೆ ಅಂದ್ರೆ, ಈ ನಾಡಿನ ಸಂಸ್ಕೃತಿಯನ್ನ ಸರಸ್ವತಿಯ ಮುಖಾಂತರ ಪೂಜಿಸುವಂತ ನಮ್ಮ ಮಕ್ಕಳ ಬಾಯಿಯಲ್ಲಿ ಇವತ್ತು ನಮ್ಮ ಮಕ್ಕಳ ಅಭಿರುಚಿಯನ್ನ ಯಾವುದು ಒಬ್ಬ IAS ಆಫೀಸರ್ ಮುಖಾಂತರ ಈ ಒಂದು ಪಾವಿತ್ರ್ಯತೆಯನ್ನ ಹಾಳು ಮಾಡೋದನ್ನು ಸರ್ಕಾರ ಮಾಡ್ತಿದೆಯಲ್ಲ. ಈ IAS ಆಫೀಸರ್ ಬಗ್ಗೆ ನೀವು ಹೇಳಿದ್ರಿ, ಐ ಹ್ಯಾವಿಂಗ್ ಮೋರ್ ದೆನ್ 12 years ಎಕ್ಸ್ಪೀರಿಯನ್ಸ್ ಇನ್ ಎಜುಕೇಶನ್ ಫೀಲ್ಡ್, ಐ ಆಮ್ ಎ ಪ್ರೊಫೆಸರ್. ನಾನು ಸಹ ಒಬ್ಬ IAS ಆಫೀಸರ್ ಸುಮಾರು ಶಿಕ್ಷಕರಿಗೆ ಉಪನ್ಯಾಸಕರಿಗೆ ವಾಟ್ಸಪ್ ಮುಖಾಂತರ ಚಾಟ್ ಮಾಡಿ, ನೀವು ನಂಬ್ತಿರೋ ಬಿಡ್ತಿರೋ, ಈ IAS ಆಫೀಸರ್ಸ್ಗೆ ಒಬ್ಬನೇ ಒಬ್ಬ PA, ಇಬ್ರೆಲ್ಲ PA. ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೂ 10 ಜನ PA ಇಲ್ಲ. ಈ IAS ಆಫೀಸರ್ಗೆ 8 ರಿಂದ 10 ಜನ PAಗಳಿದ್ದಾರೆ. ನೆನಪಿರ್ಲಿ. ನಾನು ಇವತ್ತು ಕಾಂಗ್ರೆಸ್ ನಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ಕ್ರೈಸ್ ನೀವು ಬಗ್ಗೆ ಹೇಳಿದ್ರಿ, ಈ ಕ್ರೈಸ್ ಅಲ್ಲಿ ನಾನೇ ಚಿಪ್ ತರ ಮಾತಾಡ್ತಾರೆ ಈ IAS ಆಫೀಸರ್. ನಾನೇ ಚಿಪ್, ನಾನು ಹೇಳ್ದಂಗೆ ಕೇಳ್ಬೇಕು ಅಂತ. ಈ ಆಮೇಲೆ ಜೊತೆಗೆ ಇನ್ನೊಂದೇನಪ್ಪ ಮೇಡಮ್ ಅಂದ್ರೆ, ನಾನು ಮಹೇಶ್ ಚಂದ್ರ ಗುರು ಅವರು ಮಾತನಾಡೋದನ್ನ ಕೇಳಿಸ್ಕೊಂಡೆ. ವಿದ್ಯಾ
ವಿದ್ಯಾರ್ಥಿಗಳಿಗೆ ಪ್ರಶ್ನಿಸುವಂತಹ ಒಂದು ಮನೋಭಾವನೆಯನ್ನ ಕಲಿಸಿ ನೀವು ಶಿಕ್ಷಕರೆಲ್ಲ. ನಾವು ಬೇಡ ಅಂತ ಹೇಳೋದಿಲ್ಲ, ನಮ್ಮಿಬ್ರು ರಾಜಕೀಯ ವ್ಯಕ್ತಿಗಳು, ಆದ್ರೆ ಪರಂಪರೆಯನ್ನ ಪ್ರಶ್ನೆ ಮಾಡೋ ತರ ಕಲಿಸ್ಬೇಡಿ ದಯಮಾಡಿ. ಯಾಕೆಂದ್ರೆ ಪರಂಪರೆಯನ್ನ ಪ್ರಶ್ನೆ ಮಾಡೋದಿದ್ರೆ ಮಹೇಶ್ ಗೌಡ್ರೆ ಪ್ರಶ್ನಿಸೋದು, ಪರಂಪರೆನ ಪ್ರಶ್ನಿಸೋದು ಎಲ್ಲವೂ ಕೂಡ ಈ ಮಣ್ಣಿನ ಗುಣದಲ್ಲಿದೆ ಸರ್. ಪ್ರಶ್ನಿಸಿನೇ ಬದುಕೊಂಡಿರೋದು ಇಷ್ಟು ವರ್ಷ, ಇದೆ ಪ್ರಶ್ನಿಸಿನೇ ಬದುಕೊಂಡಿರೋದು. ನೋಡಿ ಮೇಡಮ್, ವಿತಂಡವಾದ ಬೇಡ ಅಂತ ಹೇಳಿ ಅದನ್ನ ನೋಡಿ. ಹೌದಲ್ವಾ ಮೇಡಮ್? ನೋಡಿ, ಜ್ಞಾನ ದೇಗುಲದೊಳಗಡೆ ನೀವು ಅನೇಕ ತರನಾದಂತ ಒಳಗಡೆ ಇನ್ಸೈಟ್, ನೀವು ಅನೇಕ ಕ್ರಾಂತಿಕಾರಿ ಬದಲಾವಣೆಗಳನ್ನ ತಗೊಂಡು ಬನ್ನಿ, ಯಾರ್ಯಾರು ಅಲ್ವಾ? ಆದ್ರೆ ಜ್ಞಾನ ದೇಗುಲದ ಹೊರಗಡೆ ನೀವು ಏನಾದ್ರೂ ಕ್ರಾಂತಿಕಾರಿಕ ಬದಲಾವಣೆಗಳನ್ನ ತಂದುದ್ದೇ ಆದ್ರೆ ನಾನು ಕೆಲವೇ ವ್ಯಕ್ತಿಗಳಿಗೆ ಚರ್ಚೆ ನಡೆಸ್ತೀನಿ. ಇದೊಂದು ಗ್ರೂಪ್ ನಲ್ಲಿ, ವಾಟ್ಸ್ಆಪ್ ಗ್ರೂಪ್ ನಲ್ಲಿ 9167 ಜನ ಮೆಂಬರ್ಸ್ ಇದ್ದಾರೆ. ಚಾಟ್ ಆದ ಸಂದರ್ಭದಲ್ಲಿ 226 ಜನ ಆನ್ಲೈನ್ ಚರ್ಚೆ ಆಗಿದೆ. ವೀಕ್ಷಕರೇ, ಸಣ್ಣ ಒಂದು ಡೇಟಾ ಕೊಟ್ಟು ಬಿಡ್ತೀನಿ ನಿಮಗೆ. 62% ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಎದುರಿಸ್ತಾ ಇದ್ದಾರೆ. 20% ಶಾಲಾ ಕಟ್ಟಡಗಳು, ಸರ್ಕಾರಿ ಶಾಲಾ ಕಟ್ಟಡಗಳು ಅತಿ ಕೆಟ್ಟ ಪರಿಸ್ಥಿತಿಯಲ್ಲಿದೆ. ನಾನು ಶಿಕ್ಷಣ ಇಲಾಖೆಗೆ ಬರ್ತಾ ಇದ್ದೀನಿ. ಇನ್ನು ಸಮಾಜ ಕಲ್ಯಾಣ ಇಲಾಖೆ, ವಸತಿ ಶಾಲೆಗಳ ಬಗ್ಗೆ ನಿರ್ಧಾರ ಆಗಿದೆಯಲ್ಲ, ಸಮಾಜ ಕಲ್ಯಾಣ ಇಲಾಖೆಯಲ್ಲೂ ಕಳೆದ 3 ವರ್ಷಗಳಿಂದ ಶಿಕ್ಷಕರ ನೇಮಕಾತಿ ಆಗ್ತಾ ಇಲ್ಲ. ಹಲವು ಕಟ್ಟಡಗಳ ಸಮಸ್ಯೆ ಇದೆ, ಒಳಗಡೆ ನೀಡ್ತಾ ಇರೋ ಅನ್ನದ ಸಮಸ್ಯೆ ಇದೆ, ಅದರ ಕ್ವಾಲಿಟಿಯ ಸಮಸ್ಯೆ ಇದೆ, ಶಿಕ್ಷಕರ ಎಜುಕೇಶನ್ನ ಸಮಸ್ಯೆ ಇದೆ. ನನ್ನ ಪ್ರಶ್ನೆ ಇರೋದು, ಒಂದು ಸಾಲನ್ನ ಬದಲಾವಣೆ ಮಾಡೋದಕ್ಕೆ ಇಷ್ಟು ದೊಡ್ಡ ತರಾತುರಿಯ ನಿರ್ಧಾರಗಳನ್ನ ತೆಗೆದುಕೊಂಡು ಇಲ್ಲಿ ತಗೊಂಡಿದ್ದೀರಲ್ಲ, ಚೇಂಜ್ಡ್. ಒಂದೊಂದು ಜಿಲ್ಲೆಗಳಲ್ಲಿ 15, ಬೀದರ್ನಲ್ಲಿ 15 ಶಾಲೆ, ಬಿಜಾಪುರದಲ್ಲಿ 10 ಶಾಲೆ, ಚಿಕ್ಕಮಗಳೂರಲ್ಲಿ 31 ಶಾಲೆ, ಹೀಗೆ ಲಿಸ್ಟ್ ಕೊಡ್ತಾ ಹೋದ್ರೆ ಏಕದಮ್ ಚೇಂಜ್ ಮಾಡಿದ್ರಲ್ಲ. ನಿಮಗೆ ಯಾಕೆ ಶಿಕ್ಷಣದ ಕ್ವಾಲಿಟಿ ಚೇಂಜ್ ಮಾಡೋದಕ್ಕೆ ಈ ಒತ್ತಡ ಇರೋದಿಲ್ಲ? ಯಾಕೆ ಆ ತುಡಿತಾ ಇರೋದಿಲ್ಲ ನಿಮ್ಮಲ್ಲಿ? ಇಂಥದ್ದು ಒಂದು ನಾನ್ಸೆನ್ಸ್ ವಿಷಯನ ತೆಗೆದು ತಂದು ತೋರಿಸೋದಕ್ಕೆ, ಅದೊಂದು ವಿವಾದ ಮಾಡೋದಕ್ಕೆ ನಿಮಗೆ ಟೈಮ್ ಇದೆ. ಮಕ್ಕಳ ಎಜುಕೇಶನ್ ಸರಿ ಮಾಡೋದಕ್ಕೆ ಯಾಕೆ ಟೈಮ್ ಇಲ್ಲ? ನಟರಾಜ್ ಗೌಡ್ರು ನಮ್ಮ ಜೊತೆ ಇದ್ದಾರೆ. ನಟರಾಜ್ ಗೌಡ್ರೆ, ಬ್ರೇಕ್ಗೆ ಮುಂಚೆ ನಾನೊಂದು ಲಿಸ್ಟ್ ಕೊಡ್ತಾ ಇದ್ದೆ ಸರ್, ಎಷ್ಟು ಶಿಕ್ಷಕರ ನೇಮಕಾತಿ ಆಗಬೇಕು, ಏನೇನು ಕೆಲಸಗಳಾಗಬೇಕು ಅಂತ. ಈ ವಾಟ್ಸ್ಆಪ್ ಚಾಟ್ನಲ್ಲಿ ಎಷ್ಟು ರ್ಯಾಪಿಡ್ ಆಗೆಲ್ಲ ಆಯ್ತಲ್ಲ ಸರ್. ಅದೇ ಈ ಶಿಕ್ಷಣ ಸಂಸ್ಥೆಗಳ ಉದ್ಧಾರಕ್ಕೊಂಚೂರು ಇದೇ ರ್ಯಾಪಿಡ್ ರೇಂಜಲ್ಲಿ ಕೆಲಸ ಮಾಡಿದ್ರೆ ಇಷ್ಟು ಲಿಸ್ಟ್ ಇರ್ತಿರ್ಲಿಲ್ವೇನೋ ಸರ್, ಇಷ್ಟು ಡೇಟಾ ಇರ್ತಿರ್ಲಿಲ್ವೇನೋ? ಸಮಸ್ಯೆ ಇದೆ ನೋಡಿ ಸರ್ ಅಂತ ಕೊಡೋದಕ್ಕೆ. ಭವನ್ ಅವರೇ, ಆ ವಾಟ್ಸ್ಆಪ್ ಚಾಟ್ ತಾವೇನ್ ಮೆನ್ಷನ್ ಮಾಡ್ತಾ ಇದಾರೆ, ಅವರು ಅಧಿಕಾರಿಗಳ ಒಂದು ಇಂಟರ್ನಲ್ ಕಮ್ಯುನಿಕೇಶನ್ಗೋಸ್ಕರ ಇರುವಂತದ್ದು, ಅದು ಅಧಿಕೃತವಾದ ಸರ್ಕಾರ ಸಂದೇಶ ಅಲ್ಲ. ಆದ್ರೆ ಒಂದು ವಿಷಯ ನೀವ್ ಹೇಳ್ದಂಗೆ ಯಾರದ ಕಂಟಿನ್ಯೂ ನಟರಾಜ್ ಗೌಡ್ರೆ. ನಟರಾಜ್ ಗೌಡ್ರೆ ಕಂಟಿನ್ಯೂ. ಎಸ್ ನಟರಾಜ್ ಗೌಡ್ರೆ, ಫ್ರೀಸ್ ಆಗಿದೆ, ಟೆಕ್ನಿಕಲ್ ಎರರ್ ಇದೆ, ನಾನು ಮಾತಾಡ್ತೀನಿ. ರವೀಂದ್ರ ರೇಷ್ಮೆ ಸರ್, ಅದೇ ಪ್ರಶ್ನೆ ನಾನು ನಿಮಗೆ ಪಾಸ್ ಮಾಡಿ. ನೋಡಿ, ವಿಧಾನಸೌಧದ ಹೆಬ್ಬಾಗಿಲ ಮುಂದೆ ಮುಖ್ಯ ದ್ವಾರದ ಮೇಲೇನಿದೆ ಸರ್ಕಾರದ ಕೆಲಸ, ದೇವರ ಕೆಲಸ. ಇದನ್ನು ಯಾವ ಕೆಂಗಲ್ ಹನುಮಂತಯ್ಯನವರು ಕರ್ನಾಟಕ ಏಕೀಕರಣಕ್ಕಾಗಿ ಮತ್ತು ವಿಧಾನಸೌಧ ನಿರ್ಮಾಣಕ್ಕಾಗಿ ಸ್ವಪಕ್ಷೀಯರು, ಕುಲಬಾಂಧವರಾದ ಸ್ವಪಕ್ಷೀಯ ಸಚಿವರು ಮತ್ತು ಶಾಸಕರಿಂದ ಅಪವಾದ ಎದುರಿಸಬೇಕಾಗಿ ಬಂದು ತಮ್ಮ ಪದವಿ ಕಳ್ಕೊಂಡ್ರು. ಅವ್ರು ಯಾತಕ್ಕದನ್ನು ಬರ್ಸಿದ್ರು ಗೊತ್ತಾ? ಅವತ್ತು ಭೂಮಿ ಪೂಜೆ ಮಾಡೋದು ಸಹ ಚೀಫ್ ಇಂಜಿನಿಯರ್ ಮುನಿಸ್ವಾಮಿ ಅವ್ರನ್ನ ತಮ್ಮ ಮನೆ ಕರೀತಾರೆ. ಬಳ್ಳಾರಿ ರಸ್ತೆಯಲ್ಲಿ ಅವ್ರ ಮನೆ ಇತ್ತು. ದೇವ್ರ ಮನೆ ಕರ್ಕೊಂಡು ಹೋಗಿ ಕೆಂಗಲ್ ಹನುಮಂತರಾಯನ ಗರ್ಭಗುಡಿ ಎದುರಿಗೆ ನಿಲ್ಲಿಸ್ಬಿಟ್ಟು, ಮುನಿಸ್ವಾಮಿ ಅವರೇ, ಇವತ್ತು ನಾವು ಮಾಡ್ಲಿಕ್ಕೆ ಹೊರಟಿರೋದು ದೇವರ ಕೆಲಸ, ಅಂದರೆ ದೇವರ ಸಮಾನರಾದ ಪ್ರಜೆಗಳ ಕೆಲಸ. ಇಲ್ಲಿ ಒಂದೇ ಒಂದು ಮೂಟೆ ಸಿಮೆಂಟ್ ಬಾಯ ಹಾಕ್ಕೊಡ್ದು, ಒಂದೇ ಒಂದು ಇಟ್ಟಿಗೆ ಕೂಡ ಯಾರು ಕದಿ ಕೊಡೋದು, ಒಂದೇ ₹1 ದುರ್ಬಳಕೆ ಹಾಕ್ಕೊಡ್ದು. ಈ ರೀತಿ ಕೆಲಸ ಮಾಡ್ಲಿಕ್ಕೆ ನೀವು ತಯಾರಾಗಿದ್ದರೆ ಈ ಕೆಂಗಲ್ ಹನುಮಂತರಾಯನ ಎದುರಿಗೆ ಪ್ರಮಾಣ ಮಾಡಿಬಿಟ್ಟು ಹಾಲು ಕೊಡಿರಿ ಅಂದ್ಬಿಟ್ಟು ಕೊಡ್ತಾರೆ. ಆತ ಪಾಪ ಭಾವಕ್ಕೆ ಆಗ್ಬಿಟ್ಟು ಅವ್ರು ಕಾಲಿಗೆ ಬಿದ್ದುಬಿಡ್ತಾನೆ. ಇಲ್ಲ ಸ್ವಾಮಿ, ನೀವು ಇಂಥ ಸೌಭಾಗ್ಯ ನಾನು ಒಪ್ಪಿಸ್ತಾ ಇದ್ರಲ್ಲ, ಖಂಡಿತವಾಗಿ ನಿಮ್ಮ ಮರ್ಯಾದೆಗೆ ಚ್ಯುತಿ ಬರೋ ಕೆಲಸ ನಾನು ಮಾಡಲ್ಲ ಅಂತ ಕೈಂಕರ್ಯ ವಹಿಸ್ಕೊಳ್ತಾರೆ. ಮುಂದೆ ವಿಧಾನಸೌಧ ನಿರ್ಮಾಣ ಆಗುತ್ತೆ, ಎಲ್ಲ ಆಗುತ್ತೆ. ಶಂಕುಸ್ಥಾಪನೆ ಮಾಡಿದಾಗ ಅವ್ರು ಇನ್ನೂ ಮುಖ್ಯಮಂತ್ರಿ ಆಗಿರಲಿಲ್ಲ, ಉದ್ಘಾಟನೆ ಆಗುವಾಗ ಅವ್ರು ಮಾಜಿ ಮುಖ್ಯಮಂತ್ರಿ ಆಗಿದ್ರು. ಆದರೆ ನಂತರ ಬಂದ್ರಲ್ಲ, ಅವ್ರು ಏನು ಮಾಡ್ತಾರೆ ಗೊತ್ತಾ? ಮೊಟ್ಟ ಮೊದಲನೇ ನಿರ್ಧಾರ, ಕರ್ನಾಟಕ ಏಕೀಕರಣ ಆಗ್ಬಿಟ್ರೆ ನಿಜಲಿಂಗಪ್ಪನವ್ರ ಸರ್ಕಾರ ಆಗುತ್ತೆ. HK ವೀರಣ್ಣಗೌಡ ಅಂತ PW ಮಿನಿಸ್ಟ್ರು, ಅದೇನದು ಸರ್ಕಾರದ ಕೆಲಸ, ದೇವ್ರ ಕೆಲಸ ಅಂತ ಬರ್ಸ್ಬಿಟ್ಟಿದ್ದಾರೆ. ಧರ್ಮವನ್ನು ಧರ್ಮ ರಕ್ಷಿಸುವುದು ಅಂತ ಅದೇನು ಬರ್ಸಿದ್ದಾರೆ, ಅವನ್ನ ಕಿತ್ತಾಕ್ರಿ ಅಂತಂದ್ಬಿಟ್ಟು ಒಂದೇ ತಿಂಗಳಲ್ಲಿ ಬರೀ 2 ಮುಖ್ಯ ದ್ವಾರಗಳಲ್ಲಿ ಬರೆದಿದ್ದ ಇದೆಲ್ಲ ಸ್ಲ್ಯಾಬ್ಗಳು ಅಷ್ಟೇ ಅಲ್ಲ, ಆಯಕಟ್ಟಿನ ಜಾಗದಲ್ಲೆಲ್ಲ ಶರಣರು, ದಾಸರು, ಅನೇಕರ ಉಕ್ತಿಗಳನ್ನೆಲ್ಲ ಹಾಕ್ತಿರೋದು ಹನುಮಂತಯ್ಯನವರು. ಅಲ್ಲಿ ಕೆಲಸ ಮಾಡೋ ಅಧಿಕಾರಿಗಳಿಗೆ, ಮಂತ್ರಿಗಳಿಗೆ, ಶಾಸಕರಿಗೆ ಸ್ಫೂರ್ತಿ ಬರಲಿ ಅಂತ ಅವನ್ನೆಲ್ಲ ಒಂದು ಲಾರಿಯಲ್ಲಿ ತುಂಬಿಟ್ಟು ಸ್ಕ್ರ್ಯಾಪ್ ಮಾಡಿಬಿಡ್ತಾರೆ. ಅಂದರೆ ಅಧಿಕಾರ ರಾಜಕಾರಣದಲ್ಲಿ ವ್ಯಕ್ತಿಗತವಾದ ವಿರಸ, ವೈಮನಸ್ಸು, ಆಮೇಲೆ ಹೊಟ್ಟೆ ಕಿಚ್ಚು ಯಾವ ಮಟ್ಟಕ್ಕೆ ಹೋಗೋದಕ್ಕೆ ಅನ್ನೋದಕ್ಕೆ ಹನುಮಂತಯ್ಯನವರು ಜ್ವಲಂತ ಉದಾಹರಣೆ. ಮುಂದೆ ದೇವರಾಜರಸರು ಬಂದಮೇಲೆ ಮತ್ತು ಆ ಫಲಕಗಳೆಲ್ಲ ಮತ್ತೆ ಹಾಕ್ಸಿದ್ರು. ಸರ್ಕಾರದ ಕೆಲಸ,
ಯಾಕಂದರೆ ದೇವರ ಸಮಾನರಾದ ಪ್ರಜೆಗಳ ಕೆಲಸ ಅನ್ನೋ ರೀತಿಯಲ್ಲಿ Right. ಆ ರೀತಿಯ ಆದರ್ಶಪ್ರಾಯರಾದ ನಾಯಕರಿದ್ದ ಇವತ್ತು ವಿರೋಧ ಪಕ್ಷದ ಪ್ರತಿಕ್ರಿಯೆನೂ ಹಂಗೆ ಇರುತ್ತೆ, ಆಳು ಪಕ್ಷದ ಕ್ರಿಯೆನೂ ಹಂಗೆ ರೈಟ್ ಸರ್. ನನ್ನ ನಟರಾಜ್ ಗೌಡ್ರು ಮತ್ತೆ ಬಂದಿದ್ದಾರೆ. ನಟರಾಜ್ ಗೌಡ್ರು, ಎಸ್. ಇಲ್ಲ, ನಾನೇನ್ ಹೇಳ್ತಾ ಇದ್ದೆ, ನೀವ್ ಹೇಳಿದ್ರಿ ಶಾಲೆಗಳ ಕೊಠಡಿಗಳಿಲ್ಲ, ಶಿಕ್ಷಕರಿಲ್ಲ, ಅವ್ರಿಗೆ ಆಹಾರದ ಕೊರತೆ ಇದೆ, ಕ್ವಾಲಿಟಿ ಶಿಕ್ಷಣದ ಕೊರತೆ ಇದೆ. ಹೌದು, ಈ 4 ವರ್ಷಗಳ ಬಿಜೆಪಿ ಸರ್ಕಾರ ಸಾಧನೆ ಅಂತ ಪಟ್ಟಿ ಮಾಡಿ ಹೇಳಿದಿರಿ, ನಿಜ, ಅದೆಲ್ಲ ಸರಿ ಮಾಡ್ತಾ ಇದೀವಿ. ನಟರಾಜ್ ಗೌಡ್ರೆ, ನಾನು 15 ವರ್ಷದಿಂದ ಮೀಡಿಯಾದಲ್ಲಿ ಇದ್ದೀನಿ ಸರ್. ಯಾವ ಸರ್ಕಾರ ಬಂದ್ರು ಅದೇ ಹಣೆ ಬರ, ಯಾವ ಸರ್ಕಾರ ಬಂದ್ರು ಅದೇ ಹಣೆ ಬರ. ಅಲ್ಲಿ ಆ ಘೋಷವಾಕ್ಯವನ್ನ ಏನು ಇಂಪ್ರೂವೈಸ್ ಮಾಡಬಹುದು ಅದು ಆ ನಿಟ್ಟಿನಲ್ಲಿ ಒಳ್ಳೆ ನಟರಾಜ್ ಗೌಡ್ರೆ, ಕುವೆಂಪು ಅವರು ಬರ್ತಿದ್ದನ್ನ ಮಣಿವಣ್ಣನ್ ಬದಲಾವಣೆ ಮಾಡ್ತಾರೆ, ಸಮರ್ಥನೆ ಮಾಡ್ಕೊಂತ ಇದ್ದೀರಾ? ಪ್ರಶ್ನೆ ಮಾಡದೆ ಯಾವುದನ್ನು ಒಪ್ಪಬಾರದು, ಪ್ರಶ್ನೆ ಮಾಡದೆ ಯಾವುದನ್ನು ಒಪ್ಪಬಾರದು. ಕರ್ನಾಟಕ ಸರ್ಕಾರ ಹಣವನ್ನು ಕೇರಳಕ್ಕೆ ಯಾಕೆ ಕೊಟ್ಟಿದೆ? 15 ಲಕ್ಷ ಪ್ರಶ್ನೆ ಮಾಡಿ ರಾಹುಲ್ ಗಾಂಧಿನ ಈಶ್ವರ್ ಖಂಡ್ರೆ ಪತ್ರ ಬರೆದಿದ್ದಾರೆ, ಪ್ರಶ್ನೆ ಮಾಡಿ ಈಶ್ವರ್ ಖಂಡ್ರೆ ರಾಹುಲ್ ಗಾಂಧಿ ಕೇಳ್ಕೊಂಡು 15 ಲಕ್ಷ ಯಾಕೆ ಕೊಟ್ರಿ ಅಂತ, ನಮ್ಮ ಹಣ ಯಾಕೆ ಕೊಟ್ರಿ ಕೇರಳಕ್ಕೆ ಅಂತ. ಒಂದ್ ನಿಮಿಷ ಇರಪ್ಪ, ಒಂದ್ ನಿಮಿಷ ರೀ ಗುರು, ನಾನು ಮಾತಾಡೋಕೆ ಅವಕಾಶ ಕೊಡಿ, ಆಮೇಲೆ ಮಾತಾಡೋ. ಪ್ರಶ್ನೆ ಮಾಡುವಂತ ಪ್ರಶ್ನೆ ಮಾಡ್ತಾ ಯಾರೇನ್ ಮಾತಾಡಿದ್ರು ಅರ್ಥ ಆಗಲ್ಲ ನಟರಾಜ್ ಗೌಡ್ರೆ. ಅಲ್ಲ ರೀ, ನನಗೆ ಸಮಯ ಕೊಟ್ಟಾಗ ನೀವು ಬೊಗಳಿದ್ರೆ ಹೆಂಗ್ ಸಮಾಚಾರ? ಒಂದ್ ನಿಮಿಷ ತಾಳ್ಮೆ ಮಾತಲ್ಲಿ ತಾರತಮ್ಯದಲ್ಲಿ ಏನ್ ಮಾತಾಡ್ತಾ ಇದೀರಾ ಅಂತ. ಕಾಂಗ್ರೆಸ್ ಸಂಸ್ಕಾರ, ನೀವು ಉಪಯೋಗ ಮಾಡ್ತೀರ ಪದ ಕಾಂಗ್ರೆಸ್ ಸಂಸ್ಕಾರ, ಕಾಂಗ್ರೆಸ್ ಸಂಸ್ಕಾರ ಇದು. ಇಬ್ಬರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಪದಗಳ ಬಳಕೆ ಬಗ್ಗೆ. ಕಾಂಗ್ರೆಸ್ ಸಂಸ್ಕಾರ, ನಾನು ಯಾವುದೇ ಒಂದು ಅನ್ಪಾರ್ಲಿಮೆಂಟರಿ ಮಾತಾಡಿಲ್ಲ. ಕಾಂಗ್ರೆಸ್ ಅವ್ರು ಮಾತಾಡ್ತಾರೆ, ಎಂತ ಪದ ಇದು? ಎಲ್ಲಾ ಶಾಲೆಗಳು ಕಾಂಗ್ರೆಸ್ ಅವ್ರ ಸಂಸ್ಕಾರವೇ ಇದು. ಘೋಷವಾಕ್ಯವನ್ನ ಹಾಕಬೇಕು, ಇಂಪ್ರೂವೈಸ್ಡ್ ಘೋಷವಾಕ್ಯ ಹಾಕಿದ್ರೆ ತಪ್ಪಿಲ್ಲ. ಇಡೀ ಕರ್ನಾಟಕದ ಎಲ್ಲಾ ಶಾಲೆಗಳು, ಖಾಸಗಿ ಆಗ್ಬೋದು, ಸರ್ಕಾರಿ ಆಗ್ಬೋದು, ಎಲ್ಲಾ ಶಾಲೆಗಳಲ್ಲೂ ಈ ಘೋಷವಾಕ್ಯ ಕೈ ಮುಗಿದು ಒಳಗೆ ಬಾ ಅನ್ನೋದ್ರಲ್ಲಿ ಏನ್ ಸಮಸ್ಯೆ ಇತ್ತು ನಟರಾಜ್ ಗೌಡ್ರೆ? ಇದು ಕೈ ಮುಗಿದು ಅದರ ಕೆಳಗೆ ಧೈರ್ಯವಾಗಿ ಗುಲಾಮಗಿರಿ ಮೈಂಡ್ ಸೆಟ್ ಈಚೆ ಬನ್ರಿ. ಫಸ್ಟ್ ಗಾಂಧಿ ಪರಿವಾರದ ಗುಲಾಮರಾಗಿ ನೀವು ಮಾಡ್ತಾ ಇರೋದ್ರ ಕೆಲಸ ಪ್ರಶ್ನೆ ಮಾಡಿ ಅಂತ ಹೇಳಿದ್ರೆ ನಿಮ್ ಗಾಂಧಿ ಕುಟುಂಬನ ಪ್ರಶ್ನೆ ಮಾಡಿ, ದೇಶ 70 ವರ್ಷದಿಂದ ಪ್ರಶ್ನೆ ಮಾಡಿ, ಆಯ್ತಾ? ಏನೋ ಕಂಡಿಡಿದ ಕಾಂಗ್ರೆಸ್, ಬ್ರಿಟಿಷ್ ಕಂಡಿಡಿದ ಕಾಂಗ್ರೆಸ್ ನೆಹರು ಕುಟುಂಬ ಕೊಟ್ಟರು, ನೆಹರು ಕುಟುಂಬ ಪಾಲನೆ ಮಾಡ್ತಾ ಇದೆ ಇವತ್ತು. ಅದನ್ನ ಪ್ರಶ್ನೆ ಮಾಡಿ, ನಿಮ್ಮ ಅಸ್ತಿತ್ವಕ್ಕೆ ಕೆಲಸ ನಾವು ಮಾಡಿ. ಪ್ರಶಾಂತ್, ಇಂಪ್ರೂವೈಸೇಷನ್ ಅಲ್ಲಿ ಏನು ತಪ್ಪಿದೆ? ಪ್ರಶ್ನಿಸೋದನ್ನ ಕಲಿಸೋದ್ರಲ್ಲಿ ಏನ್ ತಪ್ಪಿದೆ ಅಂತ ನಟರಾಜ್ ಗೌಡ್ರು ವಾಟ್ಸ್ ರಾಂಗ್ ಇನ್ ಇಟ್ ಅಂತಾರೆ. ಪ್ರಶ್ನೆ ಮಾಡಲಿ, ಯಾರನ್ನ ಪ್ರಶ್ನೆ ಮಾಡಬೇಕು? ಈ ಕುವೆಂಪು ಅವರು ಬರ್ದಿದ್ದನ್ನ ಮಣಿವಣ್ಣನ್ ತಿದ್ದದು ಪ್ರಶ್ನೆ ಮಾಡೋದಲ್ಲ. ಯಾವ ತರ ಪ್ರಶ್ನೆ ಮಾಡಬೇಕು, ಸೈಂಟಿಫಿಕ್ ಹೇಳ್ಕೊಳ್ಳಿ. ಲೆಟ್ ದಿ ಕ್ವಾಲಿಟಿ ಆಫ್ ಎಜುಕೇಶನ್ ಇಂಪ್ರೂವ್. ಅದನ್ನ ಯಾರು ಅಡ್ಡ ಬರ್ತಾ ಇಲ್ಲ. ಕುವೆಂಪು ಅವರು ಬರ್ದಿರೋದನ್ನ ಯಾವ ಅಧಿಕಾರದಿಂದ ಮಣಿವಣ್ಣನ್ ತಿದ್ದಿದ್ರು? ಸಿದ್ದರಾಮಯ್ಯ ಅವರು, ಶಿವಕುಮಾರ್ ಅವರು ಹೇಳಿದ್ರೆ ಮಣಿವಣ್ಣನ್ ತಿದ್ದು ಬಿಡ್ತಾರ? ತಿದ್ದುಬಿಟ್ಟಿದ್ರೆ ಇವಾಗ ಮಣಿವಣ್ಣನ್ ಮೇಲೆ ಇವರು ಕ್ರಮ ಕೈಗೊಳ್ತಾರ? ಹಂಗಾರೆ ಡಿಸಿಪ್ಲಿನರಿ ಆಕ್ಷನ್ ತಗೊಂತ ಸಸ್ಪೆಂಡ್ ಮಾಡ್ತಾರ? ಶಿವಮೋಟೋ ಒಂದು ಆಕ್ಷನ್ ತಗೊಂಡ್ಬಿಟ್ಟು ನಾವು ನೀವು ಸುವರ್ಣ ನ್ಯೂಸ್ ಅಂತ ಬರ್ದಿದ್ದೀರಾ, ಈಗೀಚೆ ನಾನು ಮಹೇಶ್ ಅವರು ಪ್ರೊಫೆಸರ್ ಬಂದು ಅದಕ್ಕೆ ಬೇರೆ ಹೆಸರು ಹಾಕ್ಬಿಟ್ರೆ ಸುಮ್ಮನೆ ಬಿಡ್ತೀರಾ ನೀವು? ಯಾರು ಬಂದು ಹಾಕ್ಬಿಟ್ರು ಅಂತ ನಿಮ್ಮ ಚಾನಲ್ ಹೆಸರು ಚೇಂಜ್ ಆದ್ರೆ ನೀವು ಒಪ್ಕೊಂತೀರಾ? ನಾವು ಬಂದು ಹೆಸರು ಬದಲಾವಣೆ ಮಾಡ್ಬಿಟ್ರೆ ಹೆಂಗ್ ಒಪ್ಕೊಂತೀರಾ ಅದನ್ನ? ಇದನ್ನ ಕಾಂಗ್ರೆಸ್ ಇದನ್ನ ಒಪ್ಕೊಂತದ ನೋಡಿ. ಪ್ರಶ್ನೆ ಮಾಡಿ, ಏನ್ ಪ್ರಶ್ನೆ ಮಾಡಬೇಕು? ಕಾಂಗ್ರೆಸ್ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಬೇಕು. ನಾಯಿ ತಿಂತ ಇದ್ದ ಬಿಸ್ಕೆಟ್ ಅವ್ರು ನಾಯಕರಿಗೆ ಕೊಟ್ರಲ್ಲ, ಅದನ್ನ ಕಾಂಗ್ರೆಸ್ ಪ್ರಶ್ನೆ ಮಾಡಬೇಕು. ಏನ್ ಈ ತರ ನೋಡ್ಕೊಂತೀರಿ ನಾಯಕರನ್ನ ಅಂತ ಹಿಮಂತ ಬಿಶ್ವ ಶರ್ಮಾ ಹೇಳಿದ್ದಾರೆ. ನಮ್ಗೆ ಆತ್ಮಗೌರವ ಇತ್ತು, ಒಂದು ಬಿಟ್ಟು ಬಂದ್ವಿ, ನಾಯಿ ತಿಂತ ಬಿಸ್ಕೆಟ್ ಕೊಡ್ತಾ ಇದ್ರು ಅಂತ ಮೊನ್ನೆ ವಿಡಿಯೋ ಬಂದಿದೆ. ಇದನ್ನ ಪ್ರಶ್ನೆ ಮಾಡ್ಲಿ ನಟರಾಜ್ ಗೌಡ್ರು. ಕರ್ನಾಟಕದ ಹಣವನ್ನು 15 ಲಕ್ಷ ಈಶ್ವರ್ ಖಂಡ್ರೆ ಪತ್ರ ಬರೆದಿದ್ದಾರೆ, ನಾವು ಕೊಡ್ತಾ ಇದೀವಿ. ಕೇರಳದಲ್ಲಿ ಮೃತಪಟ್ಟವನ್ನ ಕೊಡ್ಲಿ, ಯಾಕೆ? ಕರ್ನಾಟಕ ಹಣ, ನಮ್ಮ ತೆರಿಗೆ, ನಮ್ಮ ಹಕ್ಕೊಂದು ಓಡಾಡೋರು ಕರ್ನಾಟಕ ಹಣವನ್ನ ಕೇರಳದಲ್ಲಿ ಈ ಬಜೆಟ್ ಅಲ್ಲೂ ಎಜುಕೇಶನ್ ಎಷ್ಟು ಇಟ್ಟಿದ್ದಾರೆ? ಕಡೆ ಬಾರಿಗಿಂತ 6% ಕಡಿಮೆ. ಅಂದ್ರೆ ಇವ್ರು ಯಾವುದೇ ಒಂದು ಇದ್ರಲ್ಲೂ ಶಿಕ್ಷಣಕ್ಕೆ ನೋಡ್ತಾ ಇಲ್ಲ. ಇವ್ರು ಮಾಡ್ತಾರೆ ತುಷ್ಟೀಕರಣ ರಾಜಕಾರಣ. ಮೈನಾರಿಟಿ ವೆಲ್ಫೇರ್ಗೆ 1131 ಕೋಟಿ ಇದ್ದು 3000 ಕೋಟಿ ಮಾಡಿದ್ದಾರೆ. ಯಾಕೆ ಮಾಡಿದ್ರು? ಓಕೆ, ರೈಟ್ ರೈಟ್. ಕ್ವಿಕ್ ರಿಯಾಕ್ಷನ್. ನಾನು ಮಹೇಶ್ ಚಂದ್ರ ಗುರುಗಳನ್ನ ಮಾತಾಡಿಸ್ತೀನಿ. ಕ್ವಿಕ್ ರಿಯಾಕ್ಷನ್ ನಟರಾಜ್. 30 ಸೆಕೆಂಡ್ಸ್. ಇದು ಕುವೆಂಪುರವರು ತಿದ್ದಿರೋದಲ್ಲ, ಕುವೆಂಪುರವರ ವಿಚಾರ ಕ್ರಾಂತಿಗೆ ಆಹ್ವಾನದ ಪ್ರೇರೇಪಣೆಯಿಂದನೇ ಇದನ್ನ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹಾಕಿರೋದು. ಅದರೊಳಗೆ ಕೈ ಮುಗಿದು ಒಳಗೆ ಬನ್ನಿ ತೆಗಿಯೋದಕ್ಕೆ ಪ್ರೇರೇಪಣೆ ಏನಾಯ್ತು ಸರ್? ಏನು ತಪ್ಪಿಲ್ಲ ರೀ, ಏನು ತಪ್ಪಿಲ್ಲ. ಸಿ ನೋಡಿ ಅಂತ ಗೊತ್ತಾ, ನಾನು ಹೇಳ್ತಾ ಇಲ್ಲ,
ಕುವೆಂಪುರವರ ಮಾತುಗಳಿಂದ ಪ್ರೇರಣೆಯಾಗಿನೇ ಇದನ್ನ ಧೈರ್ಯವಾಗಿ ಪ್ರಶ್ನಿಸಿದ ಹಾಕಿರುವಂತದ್ದು. ಅದರೊಳಗೆ ಇನ್ನೂ ಸಂತೋಷ ಪಡ್ಬೇಕು, ಬಿಜೆಪಿ ಸ್ವಾಗತ ಮಾಡ್ಬೇಕು, ಇನ್ನು ಸಲಹೆ ಕೊಡ್ಬೋದು, ಬೇಕಾದ್ರೆ ಕೈ ಮುಗಿದು ಒಳಗೆ ಬಾರದು ಉಳಿಸ್ಕೊಳ್ಳಿ, ಅದು ಚೆನ್ನಾಗಿದೆ ಅಂತ ಹೇಳಿ ಸಲಹೆ ಕೊಡ್ಬೋದು. ಬಿಟ್ರೆ ಸುಮ್ನೆ ವಿವಾದ ಒಂದು ಕ್ವೆಶ್ಚನ್ ನಟರಾಜ್ ಗೌಡ್ರೆ, ಏಕಾಏಕಿ ಒಬ್ಬ ಅಧಿಕಾರಿ ಸರ್ಕಾರದ ಮಟ್ಟಿಗಿನ ನಿರ್ಧಾರವನ್ನ ಸಚಿವರು ಸರ್ಕಾರದ ಗಮನಕ್ಕೆ ತರದೆ ಹೆಂಗ್ ತಗೊಳ್ಳೋದಕ್ಕೆ ಸಾಧ್ಯ? ಹೌ ಇಟ್ ಇಸ್ ಪಾಸಿಬಲ್? ಇವೆಲ್ಲ ಅತ್ಯಂತ ಸಣ್ಣ ಪುಟ್ಟ ವಿಷಯಗಳು, ಹಂಗಾಗಿ ಅಧಿಕಾರಿಗಳಿಗೂ ಅಷ್ಟು ಅಧಿಕಾರ ಇದೇನು ಮಹೇಶ್ ಚಂದ್ರ ಗುರುಗಳು ನಮ್ಮ ಜೊತೆ ಇದ್ದಾರೆ. ಮಹೇಶ್ ಚಂದ್ರ ಗುರುಗಳೇ, ಹೀಗೆ ಈ ಡಿವೈಡ್ ಮಾಡಿ ಮಕ್ಕಳಲ್ಲಿ ಒಂದು ಸಿದ್ಧಾಂತನೋ ಮತ್ತಿನ್ನೊಂದನ್ನು, ಅದು ಬಿಜೆಪಿ ಆದ್ರೂ ಕಾಂಗ್ರೆಸ್ ಆದ್ರೂ, ಲೆಟ್ಸ್ ನಾಟ್ ಇದನ್ನ ಡಿವೈಡ್ ಮಾಡೋದು ಬೇಡ ಸರ್, ಇವ್ರು ಹಿಂಗ್ ಮಾಡಿದ್ರು ಅವ್ರು ಹಂಗ್ ಮಾಡಿದ್ರು ಅಂತ. ಆದ್ರೆ ಬೆಳೆಯೋ ಮಕ್ಕಳಲ್ಲೇ ಇದನ್ನೆಲ್ಲಾನು ತುಂಬಾ ಅವಶ್ಯಕತೆ ಇದೆಯಾ ಸರ್? ದೊಡ್ಡವರಾದ್ಮೇಲೆ ಅವ್ರಿಗೆ ಯಾವ ಸಿದ್ಧಾಂತ ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಳೋ ಸರ್ವ ಸ್ವತಂತ್ರರು ಸರ್. ಈಗಲೇ ಇದರ ಗುಲಾಮಗಿರಿಯ ಸಂಕೇತ, ಇದು ಅದರ ಸಂಕೇತ, ಇದು ಇದರ ಸಂಕೇತ ಅಂತ ಡಿವೈಡ್ ಮಾಡೋ ಅವಶ್ಯಕತೆ ಇದೆಯಾ? ಮಕ್ಕಳು ಓದಬೇಕು ಸರ್, ಓದಬೇಕು, ಕಲಿಬೇಕು. ಆದ್ರೆ ಮಕ್ಕಳಿಗೆ ಸರಿಯಾಗಿರೋದನ್ನ ಕಲಿಸ್ಬೇಕು, ಒಳ್ಳೆದನ್ನೇ ಕಲಿಸ್ಬೇಕು, ಅದಕ್ಕೆ ಅಲ್ವಾ ಸರ್ ಶಾಲೆಗಳು ಕಲಿಸ್ಬೇಕು, ಸದಾಚಾರ ಕಲಿಸ್ಬೇಕು, ಅದಕ್ಕೆ ಶಾಲೆಗಳಿರೋದು. ಆದ್ರೆ ಮೊದಲನೇ ದಿನವೇ ಗುಲಾಮನಾಗು ಅಂದ್ರೆ, ಮೊದಲನೇ ದಿನವೇ ನೀನು ಶರಣಾಗು, ನಮ್ಮ ಮೂಲಭೂತವಾದಕ್ಕೆ ಅಂತ ಹೇಳಿದ್ರೆ ಧರ್ಮನೇ ಮೂಲಭೂತವಾದಕ್ಕೆ ಶರಣಾಗೋದನ್ನ ಕಲಿಸೋದ್ ಬೇಕಾಗಿಲ್ಲ ನಮ್ಮ ಮಕ್ಕಳಿಗೆ. ನಾವು ಮಾನವೀಯತೆಗೆ ಶರಣಾಗಬೇಕು, ಸಂವಿಧಾನಕ್ಕೆ ಶರಣಾಗಬೇಕು. ಸಂವಿಧಾನದ ಬಗ್ಗೆ ನೀವು ನಿಮ್ಮ ಕಾಂಗ್ರೆಸ್ ಮಾತಾಡಿದ್ರೆ ನಗು ಬರುತ್ತೆ. ಸಂವಿಧಾನವನ್ನ ಹಾಳು ಮಾಡಿದ್ರೆ ನೀವು ಪ್ರೊಫೆಸರ್ ತೆಗೆದುಬಿಟ್ಟು ಕಾಂಗ್ರೆಸ್ ವಕ್ತಾರ ಅಂತ ಬೋರ್ಡ್ ಹಾಕೊಂಡ್ಬಿಡಿ. ಕಲಿಬೇಕಾದ್ರೆ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ, ನೀವು ಪ್ರೊಫೆಸರ್ ಆಗಿ ಬಂದಿದ್ದೀರಾ, ಕಾಂಗ್ರೆಸ್ ವಕ್ತಾರ ಬಂದಿದ್ದೀರಾ, ಯಾವ್ದಾರ ಬಂದಿದ್ರೆ ಹೇಳಿ. ಹಂಗಾರೆ ಪ್ರಶ್ನೆ ಮಾಡ್ತಾ ಸ್ವಾಭಿಮಾನಿಗಳು, ನಾವು ಸ್ವಾಭಿಮಾನಿಗಳು, ನೀವು ಹುಟ್ಟು ಗುಲಾಮ್ರು, ನಿಮ್ಮಿಂದ ಕಲಿಬೇಕಾಗಿಲ್ಲ. ಕಾಂಗ್ರೆಸ್ ಅವರು ನೀವು ಯಾರ ಗಾಂಧಿ ಪರಿವಾರದ ಕಾಲಕ್ಕೆ ಬಿದ್ದು ನೀವು ಮಾತಾಡ್ತಾ ಇದ್ದೀರಾ? ಕಮ್ಯುನಿಸ್ಟ್ ಮೈಂಡ್ ಸೆಟ್ ನಿಮ್ದು, ದೇಶ ಒಡೆಯುವ ಮೈಂಡ್ ಸೆಟ್ ನಿಮ್ದು, ದೇಶ ಒಡೆಯುವ ಮೈಂಡ್ ಸೆಟ್ ನಿಮ್ದು. ಭಾರತವನ್ನು ನಿಮ್ಮಂತ ಪ್ರೊಫೆಸರ್ ನೀವು ಗುರುವಿನ ಗುಲಾಮನ ಅದನ್ನ ಮಹೇಶ್ ಚಂದ್ರ ತಿಳ್ಕೋಬೇಕು. ಮೇಡಮ್ ಒಂದು ನಿಮಿಷ ಮೇಡಮ್, ಇಲ್ಲಿ ಬಹುಮುಖ್ಯವಾಗಿ ಸರ್ಕಾರ ಶೂನ್ಯ ವೇಳೆಯಲ್ಲಿ ಇದನ್ನು ಮಾತನಾಡುವಾಗ ಒಂದು ಮಾತನ್ನ ಹೇಳಿದ್ದಾರೆ, ಏನಂತ, ಸರ್ಕಾರದಿಂದ ಯಾವುದೇ ಘೋಷವಾಕ್ಯವನ್ನ ಬದಲಾಯಿಸಿ ಅಂತ ಹೇಳಿ ಆದೇಶವನ್ನ ಹೊರಡಿಸಿಲ್ಲ ಅಂತ. ಆದೇಶ ಹೊರಡಿಸಿಲ್ಲ ಅಂದ್ಮೇಲೆ ಈ IAS ಆಫೀಸರ್ ಏನಿದ್ದಾರೆ, ಇವರು ಪ್ರಿನ್ಸಿಪಲ್ ಸೆಕ್ರೆಟರಿ, ಈತನನ್ನ ಈ ಕೂಡಲೇ ಅವರನ್ನ ಸಸ್ಪೆಂಡ್ ಮಾಡಬೇಕು. ಒಂದು, ಈ ಮಣಿವಣ್ಣನ್ ಏನೇನ್ ಮಾಡಿದ್ದಾರೆ ಈ ಇಲಾಖೆಗೆ ಬಂದ್ಮೇಲೆ ಅಂತ ಹೇಳಿದ್ರೆ, ಈ ಇಲಾಖೆಗೆ ಬಂದ್ಮೇಲೆ FD ನೋಟಿಸ್ ಕೊಟ್ಟಿದ್ದಾರೆ ಈತನಿಗೆ. ಈತನು ಏನೇನ್ ಮಾಡ್ತಾನೆ ಅಂದ್ರೆ 10 ಕೋಟಿ ರೂಪಾಯಿವರೆಗೆ ಟೆಂಡರ್ ಅನ್ನ ಕರೆಯುವಾಗಿಲ್ಲ ಶಿಕ್ಷಣ ಇಲಾಖೆಯಲ್ಲಿ. ಈತ 30 ರಿಂದ 40 ಕೋಟಿಗೂ ಅಧಿಕ ಟೆಂಡರ್ ಅನ್ನ ವಿಶೇಷವಾಗಿ ಈತನೇ ಕರೀತಾನೆ. ಬಟ್ ಲಾಸ್ಟ್ ಪ್ರಿನ್ಸಿಪಲ್ಸ್ ಇದ್ರು ಬಿಜೆಪಿ ಗೌರ್ಮೆಂಟ್ ಅಲ್ಲಿ. ಆ ಗೌರ್ಮೆಂಟ್ ಅಲ್ಲಿ ಯಾವುದೇ ಶಿಕ್ಷಕ ಮೊಬೈಲ್ ಅನ್ನ ತರಬೇಡಿ ಅಂತ ಹೇಳಿದ್ರು ಶಾಲಾ ಕಾಲೇಜಿಗೆ. ಎಲ್ಲ ಹೆಣ್ಣು ಮಕ್ಕಳು ಶಿಕ್ಷಕರಿಗೆ ಮೆಸೇಜ್ ಮಧ್ಯಾಹ್ನ ನೀವು ದಾಖಲೆಗಳಿಲ್ಲದ ಇಲ್ಲಿ ಸರ್ಕಾರ ಭಾಗಿಯಾಗಿದ್ದಕ್ಕೆ ನನ್ನ ಪ್ರಶ್ನೆ ಇರೋದು, ಇರುವ ಸಮಸ್ಯೆಗಳನ್ನ ನಿಭಾಯಿಸೋದ್ರಲ್ಲಿ ಇಷ್ಟು ರ್ಯಾಪಿಡ್ ಆಗಿ ಆಕ್ಷನ್ಗಳು ತೆಗೆದುಕೊಂಡಿದ್ರೆ ನಮ್ಮ ಮಕ್ಕಳು ಮುರಿದು ಹೋಗಿರೋ ಶಾಲೆಗಳಲ್ಲಿ ಕೂತು ಪಾಠ ಕೇಳೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ಕಳಪೆ ಗುಣಮಟ್ಟದ ಆಹಾರ ತಿನ್ನೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಕೈ ಮುಗಿದು ಒಳಗೆ ಬನ್ನಿ ಅನ್ನೋದನ್ನ ಗುಲಾಮಗಿರಿಯ ಸಂಕೇತ ಅಂತ ಚರ್ಚೆ ನಡೆಯುತ್ತೆ ಅಂತ ಹೇಳಿದ್ರೆ ಶಿಕ್ಷಣ ಇಲಾಖೆಯಲ್ಲಿ ಇರುವ ಅಧಿಕಾರಿಗಳ ಬುದ್ಧಿಮತ್ತೆ ಎಲ್ಲಿಗೆ ಹೋಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಇದು ಈ ಹೊತ್ತಿನ ಚರ್ಚಾ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.